ಓಂ ಶಾಂತಿ ರೀ. ಇವತ್ತು ನಾವು ವಾತ ಮತ್ತು ಪಿತ್ತ ಮತ್ತು ಇವತ್ತು ಕಫ್ ಬಗ್ಗೆ ನೋಡೋಣ್ರಿ. ಕಫ್ ಇರುವಂತಹ ವ್ಯಕ್ತಿ ದಪ್ಪ ಇರ್ತಾನೆ ರೀ. ವಾತ ವ್ಯಕ್ತಿ ದಪ್ಪ ಆಗ್ಬೇಕಂದ್ರೂ ದಪ್ಪ ಆಗಂಗಿಲ್ಲ ರೀ. ಕಫ್ ವ್ಯಕ್ತಿ ಇಳಿಬೇಕಂದ್ರೂ ಇಳಿಸಾಕ ಬರೋದಿಲ್ಲ ರೀ. ಅವ್ರ ಮೈ ಏನಿರ್ತೈತೆ ರೀ, ಭಾಳ ವೇಟ್ ಹೆಚ್ಚಿರ್ತೈತೆ ರೀ, ವಜನ್ ಹೆಚ್ಚಿರ್ತೈತೆ ರೀ. ಅವ್ರ ಮೈಯೋಗ ಕಫ್ ಬ್ಯಾಲೆನ್ಸ್ ಇತ್ತು ಓಕೆ ಇರ್ತಾರೆ. ಕಫ್ ವ್ಯಕ್ತಿ ಏನರೆ ಮೈ ಏನರೆ ಹೆಚ್ಚಾತಂದ್ರೆ ಆಲ್ಸಿ ಬರಕ್ಕೆ ಹಿಡಿತೇವೆ. ಅವ್ರಿಗೆ ಇಲ್ಲಿಂದ ಇಲ್ಲಿಷ್ಟು ಹೋಗಂದ್ರೆ ಅವ್ರಿಗೆ ಆಗಂಗಿಲ್ಲ ರೀ. ಕಫ್ ವ್ಯಕ್ತಿ ವಾತ ವ್ಯಕ್ತಿ ಅವ್ರು ಕುಂಡ್ರಂಗಿಲ್ಲ ರೀ. ಹೆಂಗೈತೆ ನೋಡ್ರಿ ಬಾಡಿ, ಹೆಂಗದ ನೋಡ್ರಿ, ವಿಚಿತ್ರ ದೇಹಗಳು ಹೆಂಗೆ ವಿಚಿತ್ರ ಅದ ನೋಡ್ರಿ. ಕಫ್ ವ್ಯಕ್ತಿ ಅವ್ನ ಅವ್ರಿಗೆ ಕೂದಲು ಭಾಳ ಚಲೋ ಇರ್ತಾವ್ರಿ. ದಿಪ್ಪ ಕೂದಲು ಭಾಳ ಚಲೋ ಇರ್ತಾವೆ. ಮೈ ಚರ್ಮ ದಿಪ್ಪ ಇರ್ತೈತೆ. ಮತ್ತು ಅವ್ರ ಇಂಟ್ರೋವರ್ಟ್ ವ್ಯಕ್ತಿ ಇರ್ತಾರೆ, ಜಾಸ್ತಿ ಮಾತಾಡಂಗಿಲ್ಲ ರೀ, ಬರೀ ಕೇಳ್ತಿರ್ತಾವೆ ಹ್ಞೂ 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 ಹ್ಞೂ. ಮತ್ತು ಮನಸ್ಸು ಏನಿರ್ತೈತೆ ರೀ, ಶಾಂತ ಇರ್ತೈತೆ ರೀ. ವಾತ ವ್ಯಕ್ತಿ ಹೆಂಗೆ ಇರ್ತೈತೆ ರೀ, ಅವ್ರು ಭಾಳ ಮಾತಾಡ್ತಿರ್ತಾರೆ. ವಾತ ವ್ಯಕ್ತಿ ಹೆಚ್ಚೇನಿರ್ತೈತೆ ರೀ, ಅವ್ರು ಕೇಳೋದು ಕಡಿಮೆ ಇರ್ತೈತಿ, ಆ್ಯಕ್ಟಿವ್ ಭಾಳ ಇರ್ತಾರೆ. ಕಫ್ ವ್ಯಕ್ತಿ ಹೆಂಗಿರ್ತಾರೆ ರೀ, ಅವರು ಶಾಂತಿ ಇರ್ತಾರೆ ಮತ್ತು ಸ್ಟೇಬಲ್ ಇರ್ತಾರೆ. ಕರೆ ಕಫ್ ವ್ಯಕ್ತಿದು ಏನರೇ ಕಫ್ ವ್ಯಕ್ತಿ ಮೈಯಾಗ ಏನರೇ ಶರೀರ ಒಳಗೆ ಹೆಚ್ಚಾತು ಅದ್ರ ದೋಷ. ಆ್ಯಕ್ಚುಲಿ ಎಲ್ಲ ಬ್ಯಾಲೆನ್ಸ್ ಇರ್ಬೇಕು ರೀ. ವಾತ ಪಿತ್ತ ಕಫ ಇವು ಮೂರು ಬ್ಯಾಲೆನ್ಸ್ ಇರ್ಬೇಕು ರೀ. ಕಫ್ ಈ ದೇಹದಲ್ಲಿ ಏನರೇ ಹೆಚ್ಚಾತಂದ್ರೆ ಆಲ್ಸಿ ಬರಕ್ಕೆ ಹಿಡಿತೈತಿ. ತಿನ್ನೋದು ಉಣ್ಣೋದು ಮಲ್ಕೋದು ಅವ್ರದ್ದು ಬರೀ ಇದೆ ರೀ. ತಿನ್ನೋದು ಉಣ್ಣೋದು ಮಲ್ಕೋದು ಅಟ್ಟ ಇರ್ತೈತೆ ರೀ ಅವ್ರ ಮೈ ಹೋಗ. ಒಟ್ಟೆ ಒಂದಿಟ್ಟು ಹಿಂಗೆ ಏನು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕೂತಿರ್ತಾರತ್ತಿಕೋ ಅಲ್ಲಿ ಯಾರು ಕಾಣ್ರಲ್ಲ ಹೋಗಿ ಅವ್ರಿಗೆ ಹೇಳಿರ್ತಾರೆ ಅದು ತೊಂಬ ನೀ ಇದು ತೊಂಬ ಇದು ತೊಂಬ ಅಂತ ಕೂತಲ್ಲೇ ಕೆಲಸ ಮಾಡ್ಕೊತಿರ್ತಾರೆ ರೀ. ಅದು ಏನಾಕೈತೆ ರೀ, ಕಫ ವ್ಯಕ್ತಿ. ಈಗ ಕಫ ವ್ಯಕ್ತಿ ತನ್ನದಲ್ಲಿರುವಂಥ ದೋಷವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಿತ್ತಂದ್ರೆ ಅವ್ರು ಸ್ವೀಟ್ ತಿನ್ನಬಾರ್ದು ರೀ. ಅವ್ರು ಸ್ವೀಟ್ ಪ್ರಿಯರ್ ರೀ. ಬಾಳೆಹಣ್ಣು, ಚಿಕ್ಕು, ಇವು ದ್ರಾಕ್ಷಿ, ಈ ಸ್ವೀಟ್ ಇದ್ದಿದ್ದು ಏನಿರ್ತಾವಲ್ಲ ರೀ, ಇವ್ನು ಯಾವನೂ ಅವ್ರು ತಿನ್ನಬಾರ್ದು. ಅದನ್ನು ಬಿಟ್ಟು ಒಂದಿಟ್ಟು ಏನಂದ್ರೆ ಆ್ಯಪಲ್ ಇರುವಂತಹ ಹಣ್ಣುಗಳನ್ನ ಅವರು ತಿನ್ಬೇಕು ರೀ. ಮತ್ತು ಯಾರು ಕಫ್ ವ್ಯಕ್ತಿ ಇರ್ತಾರಲ್ರಿ, ಅವರು ಬೂದು ಕುಂಬಳಕಾಯಿ, ಯಾಕಂದ್ರೆ ಆಲ್ಸಿ ಆಗ್ತೈತೆ ರೀ. ಕಫ್ ಮೈಯಾಗ ಹೆಚ್ಚತ್ತದ ಆಲ್ಸಿ ತೊಗೊಂಬರ್ತೈತೆ. ಸೊ ಕಫ್ ಇದ್ದವರು ಬೂದು ಕುಂಬಳಕಾಯಿ ಜ್ಯೂಸ್ ಎಲ್ಲರಿಗೂ ಭಾಳ ಇಂಪಾರ್ಟೆಂಟ್ ರೀ. ಇನ್ನೊಂದು ಸಲ ರೆಕಮೆಂಡ್ ಮಾಡ್ತೀನಿ. 150 ರೂಪಾಯಿಗೆ ಸಿಗ್ತೈತೆ ರೀ ಅದು ಬೂದು ಕುಂಬಳಕಾಯಿ ಜ್ಯೂಸ್. ಇದು ಕುಂಬಳಕಾಯಿ ಅಲ್ರಿ, ಈ ಮಣಿಗೆ ಇದನ್ನ ನೆದರಾಗಬಾರ್ದತ್ತ ಹೇಳಿ ಹಾಕ್ತಾರೆ ನೋಡ್ರಿ, ಅದು ಭಾಳ ಚಲೋ. ಪೂಜಾಗೆ ಇಡ್ತಾರಲ್ರಿ, ಅದು ಭಾಳ ಚಲೋ ರೀ. ಬೂದ್ ಕುಂಬಳಕಾಯಿ 150 ರೂಪಾಯಿ ಸಿಗ್ತೈತಿ. ಕರೆ 150 ರೂಪಾಯಿ ಕೊಟ್ಟು ಯಾರು ತೊಗೊಬರೋರತ್ತೆ. ಕರೆ 150 ರೂಪಾಯಿ ತಂದ್ರು 4 ದಿವಸ ಆಕೈತೆ ರೀ. ಆದ್ರೆ ನಿಮ್ಮ ಮುಂದೆ ದವಾಖಾನೆ ಮುಂದೆ ಏನೂ ಅಲ್ರಿ. ಈಗ ಒಮ್ಮೆ ದವಾಖಾನಿಗೆ ನೀವು ನೆಗಡಿ ಬತ್ತು ಏನೋ ಬತ್ತಾದ್ರೆ ಹೋಗ್ಬೇಕಾದ್ರೆ ಅವ್ರಿಗೆ ಡಾಕ್ಟರ್ ಎಟ್ಟು ಕೇಳ್ತಾರೆ, ಅವ್ರು ಕೊಟ್ಟು ಬಿಡ್ತೀರಿ. ಅದನ್ನ ದುಡ್ಡನ್ನು ಬೂದ್ ಕುಂಬಳಕಾಯಿ ಜ್ಯೂಸಿಗೆ ಹಾಕಿದ್ದು ವಾರನೇ 1-2 ದಿವಸ ಕುಡಿದ್ರೂ ನಿಮ್ಮ ಹೊಟ್ಟೆಗಿಂದ ಎಲ್ಲ ಹೊಲಸದು ಏನು ಮಾಡ್ತೈತೆ ರೀ, ಕಿತ್ತೋಗೈತೆ. ಅದು ಭಾಳ ಬೆಸ್ಟ್ ರೀ ಕಫ್ ವ್ಯಕ್ತಿಗೆ. ಮತ್ತು ಆಮ್ಲ ಜ್ಯೂಸು ಭಾಳ ಚಲೋ ರೀ. ಆಮ್ಲ ಜ್ಯೂಸ್ ರೀ ಅಂದ್ರೆ ಗುಡ್ ನೆಲ್ಲಿಕಾಯಿ ಅದ್ರದ್ದು ಜ್ಯೂಸನ್ನು ಖಾಲಿ ಹೊಟ್ಟಿಲೆ ಕುಂಡ್ರೋದ್ರಿಂದ ಕಫ್ ವ್ಯಕ್ತಿ ಕಡಿಮೆ ಆಕೈತಿ. ಇನ್ನು ಕಫ್ ವ್ಯಕ್ತಿ ಹೊರಗೆ ಹೆಂಗೆ ಬರ್ಬೇಕಾದ್ರೆ ಅವರು ಊಟ ಆದಮೇಲೆ ಮಲ್ಕೋಬಾರ್ದು, ಮೂಮೆಂಟ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು ಅವ್ರು. ಯಾಕಂದ್ರೆ ಮೈ ಲೇಜಿ ಅದು ಆಲ್ಸಿ ಥರ ತೊಗೊಂಬರೋದು. ಮತ್ತು ಕಫ್ ವ್ಯಕ್ತಿ ಇದ್ದವರು ಫಾಸ್ಟಿಂಗ್ ಮಾಡ್ಬೇಕು. ಫಾಸ್ಟಿಂಗ್ ಅಂದ್ರೆ ಏನು ರೀ, ಉಪವಾಸ ಮಾಡ್ಬೇಕು. ಪಿತ್ ವ್ಯಕ್ತಿ ಫಾಸ್ಟಿಂಗ್ ಮಾಡಬಾರ್ದು, ಯಾಕಂದ್ರೆ ಅಗ್ನಿಬಾತ್ ಹೇಜ್ ಇರ್ತೈತೆ ರೀ ಅವ್ರು ಉಪವಾಸ ಮಾಡಬಾರ್ದು ರೀ. ಕಫ ವ್ಯಕ್ತಿಗೆ ತಿನ್ಬೇಕಂತ ಅಷ್ಟೇ ಅನಿಸ್ತೈತೆ, ಅವ್ರು ಡೈಜೆಷನ್ ಭಾಳ ಚಲೋ. ಪಿತ್ ವ್ಯಕ್ತಿ ಹೆಂಗಂದ್ರೆ ಬೆಂಕಿ ಜೋರಿಟ್ಟಿರಿ. ಕಫ್ ವ್ಯಕ್ತಿ ಏನಂದ್ರೆ ಊರಿ ಭಾಳ ಸಣ್ಣ ಐತ್ರಿ ಅವ್ರದ್ದು. ಆರಾಮ ನಿಧಾನ ಆಕೈತಿ. ಅವ್ರು ತಿಂತಾರೆ ಉತ್ತರ ಮಾಡ್ಕೋತಾರೆ. ಹಿಂಗೆ ಲೈಫ್ನಾಗ ಏನರ ಸಾಧಿಸ್ಬೇಕು ಮಾಡಿಸ್ಬೇಕಂತ ಇರೋದಿಲ್ಲ ರೀ ಅವ್ರಿಗೆ. ಹಿಂಗಿರ್ತಾರೆ ಅವ್ರು ಕಫ್ ವ್ಯಕ್ತಿ. ಅವ್ರು ಬಂದು ಆರಾಮ್ ತಲೆ ಶಾಂತ ಹಿಡ್ಕೋತಾರೆ. ಇವ್ರು ಉಳ್ಕಿದವ್ರ ಗತಿ ಇರೋದಿಲ್ಲ ರೀ ಅವ್ರು. ಸೊ ಇದೇನ್ರಿ ಕಫ್ ವ್ಯಕ್ತಿ. ಸೊ ಅವ್ರು ಏನು ಮಾಡ್ಬೇಕ್ರಿ, ಅಂಥವ್ರು ಏನ್ರಿ ನಮ್ಮಲ್ಲಿ ಆಲ್ಸಿತನ ಬರತ್ತಿತ್ತಂದ್ರೆ ಏನು ಮಾಡ್ಬೇಕ್ರಿ, ಉಪವಾಸ ರೆಕಮೆಂಡೆಡ್. ಪಿತ್ತದವರಿಗೆ ಉಪವಾಸ ಮಾಡಬಾರ್ದ್ರಿ, ಅಗ್ನಿ ಭಾಳ ತೇಜ್ ಇರ್ತೈತೆ ಅವ್ರದ್ದು. ಇವ್ರು ಏನೈತಲ್ಲ ಉಪವಾಸ ಮಾಡ್ಬೇಕು. ಅದು ಉಪವಾಸ ನೀವು ಉಪವಾಸ ಅಂತ ಸಪ್ರೇಟ್ ಶನಿವಾರ ಮಂಗಳವಾರ ಅಂತ ಹಾಗೆ ಮಾಡ್ತಿರಲ್ಲ, ಹಂಗೂ ಹೇಳಂಗಿಲ್ಲ ರೀ ಅವ್ರು ಏನು ಹೇಳ್ತಾರಂದ್ರೆ 5 ಗಂಟೆಗೆ ಸಾಯಂಕಾಲ ನೀವು ಊಟ ಮಾಡಿದ್ರಂತ ತಿಳ್ಕೊರಿ. 5ರಿಂದ ಹಿಡ್ಕೊಂಡು ಮುಂಜಾನೆ 9 ತನಕ ನೀವು ಜ್ಯೂಸ್ ಕುಡಿದ್ರಿ ಅಂದ್ರೆ ಅಲ್ಲಿಂದ ಮಟ್ಟ ಎಷ್ಟು ತಾಸು ಗ್ಯಾಪ್ ಆತ್ರಿ, 14ರಿಂದ 16 ತಾಸು ಗ್ಯಾಪ್ ಆತ್ರಿ. ಮತ್ತು ಅದ ಉಪವಾಸ ರೀ. ನೀವು ಸಪ್ರೇಟ್ ಏನು ತೆಗಿಯೋದು ಉಪವಾಸ ಮಾಡೋದೇನು ಅವಶ್ಯಕತೆ ಇಲ್ಲರಿ. ಮತ್ತು ಆ ದಿನ ಮತ್ತು ಸಾಬೂದಾನಿ ತಿನ್ನು ಮತ್ತಟ್ಟು ಹೊಟ್ಟೆ ಗಟ್ಟಿ ಮಾಡ್ಕೋದೇನು ಅವಶ್ಯಕತೆ ಇಲ್ಲರಿ.
ಏನೂ ಅವಶ್ಯಕತೆ ಇಲ್ರಿ. ಹಾಂ ಅನ್ಸಂಗಿಲ್ಲ, ಉಪವಾಸ ಮಾಡೀವಿ ಅಂತ ಹೇಳ್ತೀವ್ರಿ. ಕರೆ ಆ್ಯಕ್ಚುಲಿ ಇದು ಉಪವಾಸ ಬೆಸ್ಟ್ ರೀ. ಸಾಯಂಕಾಲ ಸೂರ್ಯಾಸ್ತಕ್ಕಿಂತ ಆಗೋಕ್ಕಿಂತ ಮುಂಚೆ ಊಟ ಮಾಡಿಬಿಡ್ರಿ, ಮತ್ತು ಮುಂಜಾನೆ 8 ಗಂಟೆಗಾದ್ರೆ ಊಟ ಮಾಡಿರಿ. ಇದರಲ್ಲೇ ಭಾಳ ಅವ್ರು ಹೇಳ್ತಾರೆ ಎಲ್ಲಕ್ಕಿಂತ ಅರ್ಧ ರೋಗ ಏನಾಕೈತ್ರಿ ನಿಮ್ದು ಕಡಿಮೆ ಆಕೈತತೆ. ಸೊ ನಾವು ಮೊನ್ನೆ ದಿನ ನೋಡಿದ್ವಲ್ರಿ, ಪ್ರತಿದಿನ ನಾವು ಚರ್ಮದ ಬಗ್ಗೆ ನೋಡಿದ್ವಿ ರೀ. ಮತ್ತು ಇನ್ನೊಂದು ರೀ, ನಿಮಗೆ ನಾ ಹೇಳ್ತೀನಿ ರೀ, ನಾ ಸಣ್ಣಾಗಿಂದಾಗೆ ಹಿಡ್ಕೊಂಡು ನಾ ಎಂದಿಗೂ ಪೌಡ್ರ್ ಹಚ್ಚಿಲ್ರಿ. ನಾ ಪೌಡ್ರ್ ಹಚ್ಚಿಲ್ಲ, ಕ್ರೀಮ್ ಹಚ್ಚಿಲ್ರಿ ಒಂದು ದಿನಾನು ರೀ. ನಮ್ಮ ಅಕ್ಕೋರು ಎಲ್ರಿ ಎಣ್ಣೆ ಹಿಂಗೆ ಆಗೈತಂತ ಹೇಳಿ ಅವರೇ ಹಿಂಗೆ ಮಾಡಿ ಹಿಂಗೆ ಹಚ್ತಾರೆ. ಕರೆ ನಾವು ಒಂದು ದಿನ ಪೌಡ್ರ್ ಹಚ್ಚೋಂಗಿಲ್ಲ ರೀ. ನಾನು ದೇಸಾಯಿ ಅಕ್ಕೋರು ಕೇಳ್ತಾರೆ, ನೀವು ಮುಖಕ್ಕೆ ಏನು ಹಚ್ತೀರಿ? ನಿಮಗೆ ಡೇಟ್ ಬರ್ತೈತಲ್ರಿ, ನಮ್ಮ ಅಕ್ಕಂದಿರು ಪಿರಿಯಡ್ಸ್ ಬರ್ತಾವಲ್ರಿ, ಪಿರಿಯಡ್ಸ್ ಬಂದಾಗೆಲ್ಲ ಗುಳ್ಳಿ ಹೇಳ್ತಾವ್ರಿ. ಅಕ್ಕೋ ನಿಮ್ಗೆ ಅದು ಬರೋಂಗಿಲ್ಲಲ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾ ಅಂಥದ್ದು ಯಾವುದು ಕಾಸ್ಮೆಟಿಕ್ ಕ್ರೀಮ್ಸ್ ಒಂದು ಬಳಸಂಗಿಲ್ಲ ರೀ, ಮುಖಕ್ಕೇನು ಯೂಸ ಮಾಡಂಗಿಲ್ಲ ರೀ. ಅವ್ರು ಎವ್ರಿ ಡೇ ಆಯುರ್ವೇದ ಏನು ಹೇಳ್ತಾರಂದ್ರಿ, ಸೋಪ್ಗಳನ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದ್ರ ಬದಲಾಗಿ ಕಡ್ಲಿ ಹಿಟ್ಟು ನಮ್ಗೆ ಎಲ್ಲ ಸ್ಕಿನ್ ಅಂದ್ರೆ ಏನು ರೀ, ಇದು ಚರ್ಮ ಅಂದ್ರೆ ಏನು ರೀ, ಅವ್ರು ಏನು ಹೇಳ್ತಾರೆ, ನಮ್ಮ ಮಣ್ಣು ಹೇಳಿದ್ನಿ ರೀ, ಊಟಕ್ಕೆ ಏನು ಹಾಕ್ತೀರಿ ಇದಕ್ಕೂ ಅದನ್ನ ಹಾಕತ್ತೆ. ಯಾವ್ದು ಸೋಪ್ ತಿಂತೀವನ್ರಿ, ಯಾವ ಸೋಪ್ ತಿಂತೀವ್ರಿ? ಆ ಫೇಸ್ ವಾಶ್ ಬಂದಾವ ನೋಡ್ರಿ, ಅವ್ನು ತಿಂತೀರಿ ಇಲ್ಲ. ಮತ್ತು ಯಾವ್ದು ತಿಂತೀರಿ ಅದನ್ನು ಹಾಕ್ರಿ ಅಂತ ಹೇಳ್ತಾರೆ. ಒಳಗೆ ಹೋಗ್ತೈತಿ, ಇದರಿಂದನೇ ಎಲ್ಲ ಹೋಗೋದತ್ತ ಹೇಳ್ತಾರೆ. ಹಾಂ, ಅದಕ್ಕೆ ರೀ ನಾನು ನಿಮ್ಗೆ ರೆಕಮೆಂಡ್ ಏನು ಮಾಡೋದಂದ್ರಿ, ಕಡ್ಲಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಇವನ್ ಒಂದು ಈಟು ಅರಿಶಿನ, ಒಂದು ಈಟು ನಿಮ್ದು ಔರಾನು ಕ್ಲೆನ್ಸ್ ಹಾಕೈತ್ರಿ, ಒಂಚೂರು ಉಪ್ಪು, ಒಂಚೂರು ಅರಿಶಿನ, ಒಂದಿಟ್ಟು ಮೊಸರು ಅಥವಾ ಹಾಲು, ಕೆನೆ ಇತ್ತಂದ್ರೆ ಏನರ ಹಂಗೆ ಉಳ್ದಿರ್ತೈತೆ ನೋಡ್ರಿ, ಬಾಂಡೆ ಹತ್ರ ಸೈಡ್ಗೆಲ್ಲ ಉಳ್ದಿತ್ತು, ಅವನ್ನೆಲ್ಲ ಕಲೆಕ್ಟ್ ಮಾಡೋದ್ರಿ. ಹಾಂ, ಅವನ್ನೆಲ್ಲ ಕಲೆಕ್ಟ್ ಮಾಡೋದು. ಈಗ ನೋಡ್ರಿ, ನೀವು ಅದನ್ನ ಬಿಟ್ಟು ಅದು ಕ್ರೀಮ್ ತೊಗೊಂಬಂದು ಹಿಂಗೆ ಎಷ್ಟೋ ಕಾಸ್ಟ್ಲಿ 400-500 ಏನೇನೋ ಬರ್ತಾವ್ರಿ, ಅದನ್ನು ತೊಗೊಂಡು ಹಚ್ಕೋತೀರಿ. ಅದ್ರ ಬದಲಾಗಿ ಅಲ್ಲೇ ಅಡುಗೆ ಮನೆಗೆ ಇರ್ತಿರ್ರಿ, ಆ ಹಾಲು ಕೆನೆ ಬಳಸ್ಬೇಕಾದ್ರೆ ಹಿಂಗೆ ತೆಗಿತಿರ್ತಿರಲ್ಲ, ಅದು ಉಳಿದಿರ್ತೈತೆ, ಅದು ಹಿಂಗೆ ಮಾಡಿ ಹಿಂಗೆ ಹಚ್ಕೊಂಡ್ಬಿಡೋದು, ಅದು ಬಾಡಿ ಲೋಷನ್ ರೀ, ಅದು ಕ್ರೀಮ್ ರೀ, ಎಷ್ಟು ನಿಮ್ಗೆ ಶೈನಿಂಗ್ ಕೊಡ್ತೈತ್ರಿ. ಅಂದ್ರೆ ನಿಮ್ಗೆ ಯಾಕೆ ನಾ ಹೇಳತ್ತೀನಿ ಅಂದ್ರೆ ರೀ, ಇದ್ರಲ್ಲಿನ ಭಾಳ ರೋಗ ಬರ್ತಾವೆ. ಅದ್ರ ಬದಲಾಗಿ ಈ ದೇಹಕ್ಕೆ ಎಲ್ಲಕ್ಕಿಂತ ಬೆಸ್ಟ್ ಅಲೋವಿರಾ ಅಂದ್ರೆ ಲೋಲ್ಸರ. ಈಗ ಹೊಸದಾಗಿ ಬಂದೈತಿ ಏನಂದ್ರೆ ರೀ, ಇದು ಆ್ಯಕ್ಚುಲಿ ನೀವು ಮಾಡ್ಕೋತೀರಂತ ಹೇಳತ್ತಿಲ್ಲ. ಈಗ ಯಾರು ಈ ವಿಡಿಯೋನ, ಯಾಕೆಂದ್ರೆ ಇದು ವೈರಲ್ ಆಗತೈತೆ ರೀ ಈ ವಿಡಿಯೋ ಯಾರು ವೈರಲ್ ಆಗ್ತಾರೆ, ಯಾರ್ಯಾರು ಸಣ್ಣ ಹುಡುಗಿಯರು ಅಂದ್ರೆ ನನ್ನ ಏಜ್ದವ್ರು ಅದಾರು. ಈಗ ಹೊಸದಾಗಿ ಭಾಳ ಯೂಸ್ ಮಾಡೋದು ಯಾವುದಂದ್ರೆ ಸನ್ಸ್ಕ್ರೀನ್ ಅಂದ್ರೆ ಏನು, ಸೂರ್ಯ ನಮ್ಮ ಬೀಳ್ಬಾರ್ದು, ನಾವು ಕರ್ಗಾಗಬಾರ್ದು ಅಂತ ಹೇಳಿ ಏನು ಮಾಡ್ತಾರೆ, ಅದನ್ನ ಸನ್ದಿಂದ ಬಚಾವ್ ಮಾಡ್ಕೊಳ್ಳಿಕ್ಕೆ ಸ್ಕ್ರೀನ್ ಹಚ್ಕೋತಾರೆ, ಸನ್ಸ್ಕ್ರೀನ್. ಅದು ಭಾಳ ಕೆಟ್ಟತ್ತಾರೆ. ಅದ್ರ ಬದಲಾಗಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ಮುಂಚೆ ನೀವು ಬಿಸಿಲಿಗೆ ಹೋಗ್ಬೇಕಾದ್ರೆ ಅಲೋವಿರಾ ಇರ್ತೈತಲ್ಲ, ಲೋಲ್ಸರ ಇಷ್ಟು ಬೆಸ್ಟ್ ರೀ ಅದು ಲೋಲ್ಸರ. ಆ ಲೋಲ್ಸರನ್ನ ಹಚ್ಕೊಂಡ್ಬಿಟ್ರೆ ಸಾಕ್ರಿ, ನಿಮ್ಮ ಸೂರ್ಯನಿಂದ ಪ್ರೊಟೆಕ್ಟ್ ಮಾಡ್ತೈತೆ ಅಂತ ಹೇಳ್ತಾರೆ. ಸೊ ಈ ಮೈಗೆ ರೀ, ಮತ್ತು ನೀವು ನೋಡಿರ್ಬೇಕಾದ್ರೆ ಎಲ್ಲಿ ಗಾಯ ಆಗಿರ್ತೈತಲ್ರಿ, ಅರಿಶಿನ ನೋಡ್ರಿ ಎಷ್ಟು ಕಮಾಲ್ ಮಾಡ್ತೈತೆ ಅರಿಶಿನ. ಮತ್ತು ಅದ್ರ ಜೊತೆ ನೀವು ಅಲೋವಿರಾನು ಹಚ್ಕೋರಿ. ಅಲೋವಿರಾ ಅಂದರೆ ಏನು ರೀ, ಲೋಲ್ಸರ. ಆ ಲೋಲ್ಸರ ಹಚ್ಕೋರಿ, ನೀವು ಪೂರ ನಿಮ್ಗೆ ಕಡಿಮೆ ಆಕೈತ್ರಿ. ಅದನ್ನು ಭಾಳ ಬೆಸ್ಟ್. ಏನೇನು ಹೇಳ್ರಿ, ಯಾವುದೋ ಪಿಂಪಲ್ ಬತ್ತಂದ್ರೆ ಏನು ಮೊದಲೇ ಮಾತು, ಪಿಂಪಲ್ ಬಂದೈತೆ ಅಂದ್ರೆ ಮೇನ್ ಕಾರಣ ಹೊಟ್ಟೆ ಸ್ವಚ್ಛಿಲ್ಲ. ಯಾರ್ದು ಹೊಟ್ಟೆ ಸ್ವಚ್ಛಿಲ್ಲ ಇಲ್ಲಿ ಹೇಳ್ತವ್ರಿ, ಇವೆಲ್ಲ ಹೇಳ್ತವ್ರಿ. ಇಲ್ಲಿ ಹೊಟ್ಟೆ ಯಾರ್ದು ಕ್ಲೀನ್ ಸ್ವಚ್ಛ ಇರ್ತೈತಿ, ನಿಮ್ಮ ಫೇಸು ಅಷ್ಟೇ ಕ್ಲೀನ್ ಇರ್ತೈತಿ, ಕ್ಲಿಯರ್ ಐತ್ರಿ. ಅದ್ರ ಮೇಲೆ ತಿಳ್ಕೊಬೇಕು, ನನಗೆ ಗುಳ್ಳಿ ಹೇಳತ್ತವ ಅಂದ್ರೆ ಒಳಗಡೆ ಏನೋ ಹೊಲಸ ಐತಿ. ಸೊ ಆ ಮ್ಯಾಗ ನೀವು ಏನು ಯಾಕೆ ಕ್ರೀಮ್ ರೀ ಹಚ್ಕೋರಿ, ಮೊಸರು ಹಚ್ಕೋರಿ, ಏನು ಕೆನೀರಿ ಹಚ್ಕೋರಿ, ಅದೇನು ಹೋಗಂಗಿಲ್ಲ ರೀ. ಆದರೂ ಏನ್ರಿ ನಿಮ್ಗೆ ಇದು ಬತ್ತಂದ್ರೆ ಡಾಕ್ಟ್ರ್ ಕಡೆ ಆಮೇಲೆ ಹೋಗ್ರಿ. ಭಾಳ ನಿಮ್ಮ ಸ್ಕಿನ್ ಡಿಸೀಸ್ ಇತ್ತಂದ್ರೆ ಅದ್ರ ಬದಲಾಗಿ ಈ ನೋಡ್ರಿ ಭಾಳ ನಿಮ್ಗೆ ಎಫೆಕ್ಟಿವ್ ಆಕೈತ್ರಿ. ನಿಮ್ಗೆ ನಾ ಹೇಳ್ತೀನಿ ರೀ, 10-12 ದಿವಸ ಆತ್ರಿ ನಾವು ಸೋಪ್ ಬಿಟ್ಟು, 10-12 ದಿವಸ ಆತ್ರಿ ನಾವು ಸೋಪ್ ಬಿಟ್ಟೇನ್ರಿ. ಅಪ್ಪವ್ರು ಏನು ಹಚ್ವಾಕತ್ತೀರಿ, ಕಡ್ಲಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಚ್ವಾಕತ್ತೀನಿ ರೀ, 12 ದಿವಸ ಆತ್ರಿ. ಸೊ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತು ಈಸಿ ಐತ್ರಿ, ಕಡ್ಲಿ ಹಿಟ್ಟು ಅಥವಾ ಹಂಗೆ ಬೀಸ್ತಿರ್ತೈತಿ, ಹಂಗೆ ಇರ್ತದೆ. ಅದನ್ನ ಜುಣುಕಕ್ಕೆ ತಿನ್ನಕ್ಕೆ ಹೋಗ್ಬೇಡ್ರಿ, ಅದನ್ನು ಇದಕ್ಕೆ ಹಚ್ಕೋತು ಬೇರೆ ಏನು ರೀ, ಅದನ್ನ ಜುಣುಕನೂ ಮಾಡಿರಿ, ಇದನ್ನೂ ಮಾಡ್ಕೋರಿ, ಶೇವ್ನೂ ಮಾಡ್ಕೋರಿ, ಎಲ್ಲ ಮಾಡ್ಕೋರಿ. ಸೊ ಇದನ್ನೂ ಮಾಡ್ಕೋರಿ. ಇದು ಯಾವ್ದಾತ್ರಿ ಸ್ಕಿನ್ನಿಗೆ ಆತ. ಸ್ಕಿನ್ನಿಗೆ ಏನೇನು ಹೇಳ್ರಿ, ಮತ್ತು ಇವು ಮೋಸಂಬಿ ಇರ್ತಾವೆ, ಮೋಸಂಬಿ ಹಂಗೆ ಹೆಚ್ಚಿರ್ತೀರ, ಹಿಂದಿನ ಸಿಪ್ಪು ಇರ್ತೈತಿ, ದಾಳಿಂಬ್ರಿ ಇರ್ತೈತಿ, ದಾಳಿಂಬ್ರಿ ಸಿಪ್ಪು ಇರ್ತೈತಿ, ಅವನ್ನೆಲ್ಲ ಇಟ್ಕೊಂಡು ಹಿಂಗೆ ಯಾವಾಗ ಕಲಿಕೋಯ್ತು ಹಿಂಗೆ ಮಾಡ್ಕೋದಿದ್ದು ನಿಮ್ಮ ಸ್ಕಿನ್ ತಾನೇ ಗ್ಲೋ ಬರ್ತೈತಿ. ಅವನ್ನೆಲ್ಲ ಹೊರಗಿನ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೋಬೇಡ್ರಿ. ಭಾಳ ಕೆಮಿಕಲ್ ಇರ್ತೈತೆ, ಅಥವಾ ಭಾಳ ಕೆಮಿಕಲ್ಸ್ ಇರ್ತಾವೆ. ಸೊ ಯಾವುದನ್ನೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಹೊರಗೆಲ್ರಿ ಈಗ ಮಧುಬನ್ಗೆ ಹೋಗೋದು ಬರ್ತಂದ್ರೆ ಅವಾಗ ಸೋಪ್ ಯೂಸ್ ಮಾಡಿರಿ. कारण ಮನ್ಯಾಗ ಇರ್ತೀರ ಅಂದಮೇಲೆ ನೀವು ಇದು ನೋಡ್ರಿ ನಾ 15 ದಿವಸ ಆತ್ರಿ ನಾನು ಮೈಗೆ ಏನೂ ಹಚ್ಚಾಕತ್ತಿಲ್ಲ ರೀ. ಇನ್ನು ಬಂತ್ರಿ ಹಲ್ಲಿಗೆ ಹೇಳ್ತಾರೋ
ಇದು ದಾಲ್ಚಿನ್ನಿ ಪೌಡ್ರ್. ಅದ್ರಾಗ ನಾವು ಏನು ಸೋಪ್ ಕೋಲ್ಗೇಟ್ ಇವೆಲ್ಲ ವೈಟ್ ಕರಿಗೆ ಅಂತ ಹೇಳಿ ಹಿಂಗೇನು ತೋರಿಸ್ತಾರಲ್ರಿ, ಇದನ್ನು ಹಚ್ಕೋರಿ ಬಿಳಿ ಮಾಡ್ತಾವ ಅಂತ ಹೇಳಿ ಅದ್ರಾಗೆಲ್ಲ ಫ್ಲೂರೈಡ್ ಏನೇನೋ ಇರ್ತೈತ್ರಿ ಅದ್ರಾಗ, ಅದನ್ನು ನಿಮಗೆ ಶರೀರ ಚಲೋ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ ದಾಲ್ಚಿನ್ನಿ ಪೌಡ್ರ್ ಭಾಳ ಚಲೋ ಅಂತಾರೆ. ನಾನು ಒಂದು ಡಬ್ಬಿ ಮಾಡಿ ಇಟ್ಕೊಂಡೇನ್ರಿ. ಅರಿಶಿನ, ಉಪ್ಪು ಮತ್ತು ಲವಂಗ ಇವು ಮೂರೂ ಗ್ರ್ಯಾಂಡ್ ಮಾಡ್ಕೊಂಡು ಒಂದು ಡಬ್ಬಿ ಮಾಡ್ಕೊಂಡು ಇಟ್ಕೊಂಡೇನ್ರಿ. ಸೊ ನೀವು ಯೂಸ್ ಮಾಡಿರಿ. ನಾ ಈಗ 15 ದಿವಸ ಆತ್ರಿ ಉಜ್ವಲ್ರಿ. ನಾ ಅದ್ರಲ್ಲೇನ ದಾಲ್ಚಿನಿಲೇ ಯೂಸ್ ಮಾಡತ್ತೇನೆ ರೀ. ಮತ್ತು ರಾತ್ರಿ ಹೊತ್ತು ಇದು ಬೇವಿನ ಕಡ್ಡಿ ಇರ್ತೈತಲ್ರಿ ಅದರಲ್ಲೇ ತಿಕ್ಕೋತೇನೆ ರೀ. ಮೊದ್ಲಿನವ್ರು ಹಿಂಗೆ ತಳ ಕೂತು ಹಿಂಗೆ ಮಾಡ್ತಿದ್ರು ನೋಡ್ರಿ, ಮೊದಲು ಅದನ್ನು ಅದನ್ನು ನೋಡ್ರಿ. ಅವ್ರು ಮೊದ್ಲಿನವ್ರು ಎಲ್ಲನೂ ಪದ್ಧತಿ ಎಷ್ಟು ಚಲೋ ಇತ್ತು, ಅದಕ್ಕೆ ಅವ್ರ ಆರೋಗ್ಯನೂ ಎಷ್ಟು ಚಲೋ ಐತ್ರಿ. ನಮ್ದು ಎಲ್ಲ ಪದ್ಧತಿ ಉರ್ಪಟಾಗ್ಯವ್ರಿ ಎಲ್ಲ. ಯಾಕಂದ್ರೆ ನಮ್ಗೆ ಏನು ಬೇಕಂದ್ರೆ ರೆಡಿಮೇಡ್ ತ್ರಾಸ ಬೇಡಲ್ಲ. ಈಗ ಮುಂಚೆನೇ ಅದಕ್ಕೂಳ ಅಡುಗೆ ಮನೆಯಾಗ ಹೋಗಿ ಆ ಕಡ್ಲಿ ಹಿಟ್ಟು ತೆಗೋದು ಅದನ್ನು ಹಚ್ಕೊಂಡು ಹಿಂಗೆ ಮಾಡ್ಕೊಂಡು ಟೈಮ್ ಇಲ್ಲತ್ತೈತೆ, ಜೋರು ಬಂದಿರ್ತೈತ್ರಿ ಇದು. ಅದಕ್ಕೆ ಏನು ಮಾಡ್ತೀವಿ ಬೆಸ್ಟ್ ಅಲ್ಲಿ ಹಿಂಗೆ ಬಿಳಿ ಚಂದ ಕಾಣ್ತಾವ್ರಿ, ಅವ್ನು ಹಚ್ಕೊಂಡ್ಬಿಡ್ತೇವ್ರಿ. ತ್ರಾಸ್ ಅಂದ್ರೆ ಯಾಕೆ ನಾವು ಆಯುರ್ವೇದಾಗ ಯಾಕೆ ನಾವು ಹೋಗಂಗಿಲ್ಲ ಅಂದ್ರೆ ಈ ಸೈಡ್ ಸ್ವಲ್ಪ ತ್ರಾಸ ಭಾಳ ಐತ್ರಿ, ಕಷ್ಟ ಐತ್ರಿ, ಹಾರ್ಡ್ ವರ್ಕ್ ಮಾಡ್ಬೇಕಾಕೈತೆ. ಕರೆ ಏನ್ರಿ ನಮ್ಮ ಲೈಫಿಗೆ ಭಾಳ ಯೂಸ್ ಆಕೈತೆ. ಸೊ ಪೇಸ್ಟ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಅದು ಬೇವಿನ ಕಡ್ಡಿ ಮೊದಲು ಅದನ್ನ ಹಿಂಗೆ ಹರ್ಕೋದ್ರಿ. ಅದು ಮೊದ್ಲಿನ ನೋಡಿ ಪದ್ಧತಿ ನೋಡ್ರಿ ಹೆಂಗೆ ಮಾಡ್ಯಾರ. ಅದ್ರ ಮೊದಲು ಹಿಂಗೆ ಚಬ್ಬುಸೋದ್ರಿ, ಚಿವ್ ಮಾಡೋದ್ರಿ, ಹಿಂಗೆ ಕಡದು ತಿನ್ನೋದು. ಅದ್ರ ಟೆಕ್ನಿಕ್ ನೋಡ್ರಿ. ಕಡದು ಅಂದ್ರೆ ಅದು ಚುಚ್ತದ್ ಬಿಡ್ರಿ. ಆದ್ಮೇಲೆ ಕಡದು ಯಾಕೆ ಸಾಫ್ಟ್ ಮಾಡ್ಕೋಬೇಕ್ರಿ? ಯಾಕಂದ್ರೆ ರಸ ಹೊಟ್ಟೆ ಹೋಗೈತಲ್ರಿ. ನೋಡ್ರಿ ಎಷ್ಟು ಪದ್ಧತಿ ಎಷ್ಟು ಚಂದ ಮಾಡ್ಯಾರ. ಬೇವಿನ ಕಹಿ ರಸ ಹೊಟ್ಟೆ ಹೋಗೈತಿಲ್ರಿ, ಆಮೇಲೆ ಅದರಲ್ಲೇ ಉಜ್ಕೋರಿ. ಸೊ ನಾ ಮಾಡಕತ್ತೀನಿ ರೀ 15 ದಿವಸ ಆತ್ರಿ. ಮುಂಚೆ ನಾ ಪೇಸ್ಟ್ ಯೂಸ್ ಮಾಡಂಗಿಲ್ಲ ರೀ. ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ಆ ಬೇವಿನ ಕಡಿ ಇಲ್ಲೇ ಐತ್ರಿ, ಅದ್ರ ಹರ್ಕೊಂಡು ಬರ್ತೇನೆ, ಆಗ ಕಡಿತೇನೆ ರೀ, ಹಿಂಗೆ ಮಾಡ್ಕೊಂಡು ಮಲ್ಕೋತೇನೆ ರೀ. ಇದ್ರಲ್ಲೇ ನಿಮ್ಗೆ ಹಲ್ಲು ಬರಂಗಿಲ್ಲ ರೀ. ಏನು ಮಾಡ್ತೀವಿ ರೀ, ಅದು ಹಲ್ಲು ಹುಳುಕ್ ಹಾಕೈತ್ರಿ. ಯಾರ್ಯಾರು ಅದಿರಿ ಹೇಳ್ರಿ, 2 ಸಲ ಬ್ರಷ್ ಮಾಡ್ತೀರತ್ತ ಹೇಳಿ ಸ್ವೀಟ್ ತಿನ್ನೋದೈತಿ ಮಳ್ಕೋದೈತಿ, ಅದು ಚಂದ ಅದು ಮೇತೈತಿ. ನೀವು ಸ್ವೀಟ್ ತಿಂದು ಏನು ಹಲ್ಲು ಹೋಗಿ ಸಿಕ್ಕೊಂಡಿರ್ತೈತಲ್ರಿ, ಅದು ನೀವು ಊಟ ಮಾಡಬೇಕಾದ್ರೆ ಊಟ ಮಾಡಿದ್ದೂ ಹಲ್ಲು ಹೆಂಗೆ ಮಾಡ್ತೀವಿ ರೀ, ಹಿಂಗೆ ನೀರು ಕುಡಿತೇವೆ ಮಕ್ಕೊಂಡ್ಬಿಡ್ತೇವೆ. ಆಮೇಲೆ ಹಲ್ಲು ನೋವು ಹಾಕೋದು ಭಾಳ ಬರ್ತದೆ, ಹೋಗೋದೈತಿ. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಡೋದೈತಿ. ಹಲ್ಲಿಂದ ಬಾಕ್ನೆ ಹಾಲು ಓಡಿಸೋದು ಏನ್ರಿ ಮಾಲ್ತ್ ಭಾಳ ಆತ ಕಿತ್ಕೊ ಮತ್ತೆ ಕ್ಯಾಪ್ ಉಚ್ಚತ ಮತ್ತೆ ಹೋಗುದ್ರಿ. ಕ್ಯಾಪ್ ಹಾಕ್ಸ್ಕೊಂಬರೋದ್ರೆ ಮತ್ತೆ ಉಚ್ಚತ. ನಿಮಗೆ ಕ್ಯಾಪ್ ನೀವು ಕರೆ ಹೇಳ್ರಿ, ಯಾರು ಕ್ಯಾಪ್ ಹಾಕ್ಸ್ಕೊಂಡಿರಲ್ಲ ಅದು ಹಲ್ಲು ಹುಳುಕಾಗಿಲ್ಲ ಅಂತ ಹೇಳ್ರಿ. ಆ ಲಾಸ್ಟಿಗೆ ಮತ್ತೆ ಹಲ್ಲು ಹುಳುಕಾಕೈತೆ, ನೀವು ತೆಗ್ಸತ್ತೀರ ಅದನ್ನು. ಅದಕ್ಕೆ ಬೆಸ್ಟ್ ಏನ್ರಿ, ಹಲ್ಲನ್ನು ಇದ್ರಲ್ಲೇ ಮಾಡಿ ನೋಡ್ರಿ. ಅರಿಶಿನ ಪೌಡ್ರ್, ಉಪ್ಪು ಮತ್ತು ಇದ್ರಿ ಲವಂಗ ಇವು ಮೂರೂ ಸೇಮ್ ಪ್ರಮಾಣ ಮಿಕ್ಸರ್ ಮಾಡ್ಕೊಂಡು ಒಂದು ಡಬ್ಬಿ ಹಾಕ್ಕೊಂಡಿಡ್ರಿ. ಭಾಳ ಯೂಸ್ ಆಗಿದ್ರಿ, ಭಾಳ ಹತ್ತಂಗಿಲ್ಲ ರೀ. ಮತ್ತು ನಿಮ್ಮ ಬಾಯಿನೂ ಎಷ್ಟು ಸ್ವಚ್ಛ ಆಕೈತಿ. ಸಾಯಂಕಾಲ ಮರೋ ಮಟ್ಟನೂ ವಾಸು ಬರೋದಿಲ್ಲ. ನೀವು ಇದನ್ನೂ ಟ್ರೈ ಮಾಡಿ ನೋಡ್ರಿ. ಇದು ಹಲ್ಲಿಗೆ ಆಯ್ತು. ಮತ್ತು ದಾಲ್ಚಿನಿನೂ ಅದ್ರ ಬದಲಾಗಿ ದಾಲ್ಚಿನಿ ಒಂದು ಪೌಡರ್ ಮಾಡ್ಕೊಂಡು ಅದು ಸಪ್ರೇಟ್ ರೀ. ಮತ್ತು ದಾಲ್ಚಿನಿ ಮಿಕ್ಸ್ ಇಲ್ಲ, ಅದನ್ನು ಸಪ್ರೇಟು ಮಾಡಿಕೊಂಡು ನೀವು ಹಲ್ಲು ಉಜ್ಬೋದು ರೀ. ಇದು ಹಲ್ಲಿಗೆ ಆತ್ರಿ. ಮತ್ತು ಅವ್ರು ಇನ್ನೊಂದು ಏನು ಹೇಳ್ತಾರೆ, ಗಂಡುಷ ಅಂತ ಹೇಳ್ತಾರೆ ಆಯುರ್ವೇದವಾಗ. ಗಂಡುಷ ಅಂದ್ರೆ ಏನಂದ್ರೆ ಇದು ತೇಲೆಣ್ಣೆ ಇರ್ತೈತಲ್ರಿ, ಇದು ಬಿಳಿ ಎಲ್ಲ ಆ ಥರದ್ದು ಎಣ್ಣೆ ಸಿಗ್ತೈತ್ರಿ. ಆ ಎಣ್ಣೆನ ನೀವು ಬಾಯ ಹಾಕೊಂಡು ಮಾಡ್ಬೇಕತ್ರಿ. ಮಾಡಿ ಉಗುಳ್ಸಿ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ ರೀ. ಹಂಗೆ ಮಾಡೋದ್ರಿಂದ ಅದು ಹಲ್ದಿ ಎಣ್ಣೆ ಹೋಗಿ ಬಿಳಿಯಾಗಿ ಹೊರಗೆ ಬರ್ತೈತೆ. ಅದು ಅಷ್ಟು ಹೊಲಸು ನಿಮ್ಮ ತೊಯ್ದು ಹೊರಗೆ ಬರ್ತೈತೆ. ಈಗ ನೋಡ್ರಿ, ಒಬ್ಬರು ಬಾಯಿ ಇಟ್ಟು ನಾರ್ತೈತೈತೆ ರೀ, ಬಾಜು ಕುಂಡಿರ್ಬೇಕಂತ ಅನ್ಸಂಗಿಲ್ಲ ರೀ. ಹೌದು ಇಲ್ಲ ರೀ, ಮಾತಾಡಕತ್ರಿ ಯಾವಾಗ ಮುಗಿಸ್ತಿ, ಯಾವಾಗ ಇಲ್ಲಿದೆ ಹೋಗಿ ಹಚ್ಚಿರ್ತೈತೆ, ಅಷ್ಟು ಬಾಯಿ ನೋವು ನಾರ್ತೈತೆ. ಸೊ ಇದು ನೀವು ಮಾಡ್ಬೋದು, ಆಯಿಲ್ ಪುಲ್ಲಿಂಗ್ ಟ್ರೈ ಮಾಡ್ಬೋದು ರೀ. ಏನ್ರಿ ಯಾವ್ದು ರೀ, ಎಳ್ಳೆಣ್ಣೆ. ಇದನ್ನು ನೀವು ಬೇಕಾದ್ರೆ ಮಾಡಿ ನೋಡ್ರಿ. ಮತ್ತು ಇನ್ನೊಂದು ರೀ, ಇದನ್ನು ಸೋರಿಯಾಸಿಸಿಗೆ ನಾನು ಕೂಡ ಒಂದು ಹೇರ್ ಮಾಸ್ಕ್ ಮಾಡಾಕತ್ತೀನಿ ರೀ, ನಿಮಗೆ ಶೇರ್ ಮಾಡ್ತೀನಿ. ಯೂಸ್ ಆತಂದ್ರೆ ನೋಡ್ರಿ. ಏನ್ರಿ, ಬೇವಿನ ತಪ್ಪಲು ರೀ, ಬೇವಿನ ತಪ್ಪಲ, ದಾಸಾಲ ಎಲೆ ರೀ, ಕೆರ್ಬೇವು ಎಲೆ ರೀ, ತುಳಸಿ ಎಲೆ ರೀ, ಒಟ್ಟು ಏನು ಎಲೆ ಸಿಗ್ತಾವೆ ನೋಡ್ರಿ ಗಾರ್ಡನ್ಯಾಗ. ಮತ್ತು ಒಂದಿಟ್ಟು ಅಲೋವಿರಾ ನೋಡ್ರಿ, ಒಂದಿಟ್ಟು ಅಲೋವಿರಾ ಇರ್ತೈತೆ. ಲೋಲ್ಸರ್, ಅದು ಲೋಲ್ಸರ್ ಇರ್ತೈತಲ್ಲ, ಇವನ್ನೆಲ್ಲ ಹಾಕಿ ಏನು ಮಾಡಿ ಗ್ರ್ಯಾಂಡ್ ಮಾಡಿ ಇದನ್ನು ಹಚ್ಕೋರಿ. ನಾ ಅನಿಸ್ತೈತ್ರಿ ಇದು 5ನೇ ವಾರ ಆತ್ರಿ, 5 ವಾರ ಆತ್ರಿ. ಪ್ರತಿ ರವಿವಾರ ಕಂಪಲ್ಸರಿ ಹಚ್ಕೋತೇನೆ ರೀ. ಇದನ್ನು ಕಂಪಲ್ಸರಿ ಹಚ್ಕೋರಿ. ಅಂದ್ರೆ ನಂಗೆ ಸ್ವಲ್ಪ ಸೋರಿಯಾಸಿಸ್ ಪ್ರಾಬ್ಲಮ್ ಐತಲ್ಲ, ಅದಕ್ಕೆ ಮಾಡಾಕತ್ತೇನೆ ರೀ. ಯಾಕಂದ್ರೆ ಸೋರಿಯಾಸಿಸ್ಗೆ ಸ್ಕಿನ್ ಪ್ರಾಬ್ಲಮ್ಗೆ ಬೇವಿನ ತಪ್ಪಲ ಭಾಳ ಚಲೋ ರೀ, ಬೇವಿನ ರಸ ಭಾಳ ಚಲೋ ರೀ, ಕಹಿ ವಿಷ ಭಾಳ ಚಲೋ ರೀ. ಯಾವ್ದು ನಾಲ್ಗೆ ಸೇರಂಗಿಲ್ಲ ರೀ, ಅದನ್ನ ತಿನ್ನಿರಿ, ಅದನ್ನ ಹಾಕೋರಿ ಅದಕ್ಕೆ. ಯಾಕಂದ್ರೆ ಹೊಟ್ಟಿಗೆ ಅದ ಚಲೋ ರೀ.
ಹಾಂ, ಸೊ ಇದನ್ನು ಮಾಡಿರಿ, ಇದನ್ನು ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ. ಕೂದಲಿಗೆ ಯಾರಿಗೆ ಚರ್ಮ ರೋಗ ಐತಿ, ಯಾಕಂದ್ರೆ ಇದು ಯಾರು ವೈರಲ್ ನೋಡತ್ತಾರಲ್ರಿ, ವಿಡಿಯೋ ನೋಡತ್ತಾರಲ್ರಿ, ಅವ್ರು ರಗಡ್ ಜನ ಕಾಲ್ ಮಾಡಿ ಕೇಳತ್ತಾರ, ಅಕ್ಕ ನನಗೂ ಸೋರಿಯಾಸಿಸ್ ಐತೈತ್ರಿ, ಪಾಪ ಅವ್ರಿಗೆ ನನಗಿತ್ತೂ ಹೆಚ್ಚು ಸೋರಿಯಾಸಿಸ್ ಐತಿ, ಅವ್ರಿಗೆ ಚರ್ಮದೋಗ ಮ್ಯಾಗ ಸೋರಿಯಾಸಿಸ್ ಐತ್ರಿ, ನಾನು ಬರೀ ಇಲ್ಲ ಅಟ್ಟ ಐತ್ರಿ, ಅವ್ರು ಪೂರ ಮೈ ತುಂಬ ಐತ್ರಿ. ಸೊ ಬೇಕಾದ್ರೆ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು, ಹೇರ್ ಮಾಸ್ಕ್ ಮಾಡ್ಬೋದು. ಮತ್ತು ಬೆಸ್ಟ್ ಇಷ್ಟು ಮಾಡಿದಾದ್ಮೇಲೆ ಇದೇನಾಯ್ತು ರೀ, ಇದಕ್ಕತ್ತೆ ಇನ್ನು ಕಣ್ಣಿಗೆ ಯಾರಿಗೆ ಚಸ್ಮಾ ಐತಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಸನ್ ಬೇದಿಂಗ್ ತೊಗೋಬೇಕು. ಸನ್ ಬೇದಿಂಗ್ ಅಂದ್ರೆ ಅರ್ಥ ಏನ್ರಿ, ಸೂರ್ಯನ ಕಿರಣನ 7 ಗಂಟೆಗೆ ಸೂರ್ಯೋದಯ ಏನು ಸೂರ್ಯ ಹಾಕೋರ ಅದಕ್ಕೆ ಮೊದ್ಲಿನವ್ರದ್ದು ಭಾಳ ಚಂದ, ಎಲ್ಲ ಪದ್ಧತಿ ಎಷ್ಟು ಚಂದ ಐತಂದ್ರೆ ಮನೆಗೆ ಎದಕ್ಕೆ ಬರ್ತಿದ್ರಿ, ಬರೀ ಮಲ್ಕೋಕ ಊಟ ಮಾಡಕ್ಕೆ ಬರ್ತಿದ್ರಿ, ಉಳ್ಕಿದ ಟೈಮ್ ಎಲ್ಲ ಇದ್ರಿ. ಯಾಕಂದ್ರೆ ಸೂರ್ಯನ ಬೆಳಕು ಬೀಳ್ತಿತ್ತು, ವಿಟಮಿನ್ ಡಿ ಬೀಳ್ತಿತ್ತು. ಈ ವಿಟಮಿನ್ ಡಿ ಇಲ್ಲ, B12 ಚುಚ್ಕೊಂಡಿದ್ದ B12 ಕಡಿಮೆ ಆಗಿದ್ರೆ ಚುಚ್ಕೋರಿ ಅಂತ ಹೇಳ ಚುಚ್ಚ ಹೇಳ್ರಿ. ಅದು ಮೊದ್ಲಿನವ್ರು ಎಷ್ಟು ಚಂದ ಇತ್ತು ಹೇಳ್ರಿ, ಹೊಲದಾಗ ಕೆಲಸ ಮಾಡೋದು, ಬಂದು ರಾತ್ರಿ ಮಲ್ಕೋದು, ಅಟ್ಟ ಚಲೋ ಐತ್ರಿ ಅವ್ರದ್ದು. ಈಗ ದೊಡ್ಡ RCC ಕಟ್ಕೊಂಡ್ಬಿಟ್ಟಿವ್ರಿ, ಸೂರ್ಯನ ಬೀಳಕ್ಕೆ ಕೇಳವತ್ತು, ಮತ್ತು ಸೂರ್ಯನ ಬೀಳಾತಿದ್ದು, ಮತ್ತು ಅಲ್ಲೂ ಏನ್ರ ಕಟ್ರೆ ಹಾಕ್ತು, ಬಿಸಿಲು ಬೀಳೋತೈತ್ರಿ ಅಂತ ಹೇಳಿ ಅಲ್ಲಿ ಇಂಥವು ಎಲ್ಲ ಮಾಡ್ಕೋಕತ್ತೀವ್ರಿ. ಎಲ್ಲಿ ನಮ್ಗೆ ವಿಟಮಿನ್ ಡಿ ಇಲ್ಲ, ಶರೀರಕ್ಕೆ ಗಟ್ಟಿಲ್ಲ, ಬೋನ್ಸ್ ಎಲ್ಲ ಗಟ್ಟಿಲ್ಲ, ಅದಕ್ಕೆ ಎಲ್ಲ ಅರ್ಥರೈಟಿಸ್ ಅದೊಂದು ರೋಗ ರೀ, ಹಿಂಗಾಗ್ತಾವ ನೋಡ್ರಿ. ಕುಷ್ಠ ರೋಗ ಗೊತ್ತೇ, ಎಲ್ಲ ಏನಂತೀರವಕ್ಕ ಸಂಧಿವಾದ, ಅವು ಎಲ್ಲ ಬಂದು ಬಿಡ್ತಾವ್ರಿ. ಅದಕ್ಕೆ ನೋಡ್ರಿ ಸೂರ್ಯೋದಯ 7 ಗಂಟೆದು. ಅದಕ್ಕೆ ನಾನು ಅಕ್ಕೋರಿಗೆ ಅದನ್ನೇ ಹೇಳ್ತೇನೆ, ನಮ್ದು 7 ಗಂಟೆಗೆ ಮುರಳಿ ಕ್ಲಾಸ್ ಇರ್ತೈತೆ, ಅಕ್ಕೋರು 7 ಗಂಟೆಗೆ ಹೊರಗೆ ಮಾಡ್ತೀರೇನು ನೋಡ್ರಿ ಅಂತ ಹೇಳಿ. ಮುರಳಿ ಕ್ಲಾಸ್ ಹೊರಗೆ ಮಾಡ್ರೆ ಭಾಳ ಚಲೋ. ಹೆಂಗಂತೀರಿ, ದಿವಸ ಬರೋರು ಓದಿಲ್ರಿ, ಬೆಸ್ಟ್ ಓದಿಲ್ರಿ ನೋಡ್ರಿ ಅಕ್ಕೋರು. ಬೆಸ್ಟ್ ಮುಂಜಾನೆ 6 ಇಂದ 7, ಹಾಂ ಸ್ವಲ್ಪ ದಿವ್ಸ ಮಾಡಿತ್ತಲ್ರಿ, 6 ಇಂದ 7 ಇಲ್ಲಿ ಯೋಗ ಮಾಡಿರಿ, ಅಲ್ಲಕ್ಕೋರು 6 ಇಂದ ಇಲ್ಲಿ ಯೋಗ ಮಾಡಿ 7 ರಿಂದ 8 ಏನೈತಲ್ರಿ ಬಿಸಿಲಿನ ತೊಗೊಂಡು ಬಂದ್ರೆ ನಮಗೂ ಬಿಸಿಲು ಬರ್ತೈತೆ. ಯಾಕಂದ್ರೆ ಸೂರ್ಯೋದಯ ಯಾರು ಮುಂಜಾನೆ ಎದ್ಕೊಳ್ಳಿ ಆ ಸೂರ್ಯವನ್ನು ನಿಮ್ಮ ಕಣ್ಣಲ್ಲಿ ನೋಡ್ಕೋತ ಗೇಜ್ ಮಾಡ್ತೀರಿ, ಹೆಂಗೆ ಬಾಬಾ ನೋಡ್ತೀರಿ, ಹಂಗೆ ನಿಮ್ಮ ಕಣ್ಣು ಚಸ್ಮಾನೂ ಕಡಿಮೆ ಆಕೈತಿ. ಮತ್ತು ಅವ್ರು ಇನ್ನೊಂದು ಹೇಳ್ತಾರು, ತ್ರಾಟಕದ ಪ್ರಾಕ್ಟೀಸ್ ಮಾಡಿರಿ ಕಣ್ಣಿಗೆ ಅಂತಾರಿ. ತ್ರಾಟಕ ಅಂದ್ರೆ ಅರ್ಥ ಏನ್ರಿ, ಒಂದು ಕ್ಯಾಂಡಲ್ ಇಟ್ಟು ಅದನ್ನು ನೋಡೋದು, ಕಣ್ಣು ಪಿಕ್ಕಳ್ಸಂಗಿಲ್ಲ, ಕಣ್ಣು ನೀರು ಯಾವಾಗ ಬರ್ತಾವೆ ಕಣ್ಣಾಗ ಅವಾಗ ಕಣ್ಣು ಮುಚ್ಚೋದು. ಇದನ್ನು ತ್ರಾಟಕ ನೀವು ಮಾಡೋದ್ರಿಂದನೂ ನಿಮ್ದು ಏನೈತಲ್ರಿ ಆಯ್ದು ಮೂಮೆಂಟ್ ಮಾಡಿದ್ರೆ ನಿಮ್ದು ಚಲೋ ಆಕೈತೆ ಅಂತ ಹೇಳ್ತಾರೆ. ಮತ್ತು ಕಿವಿಗೂ ಕೂಡ ಏನು ಮಾಡಿರಿ, ಒಂದಿಟ್ಟು ತಿಲ್ಲೆಣ್ಣೆ ಅಂದ್ರೆ ಎಳ್ಳಿನ ಎಣ್ಣೆ ಹಾಕೋತ ಬರ್ರಿ. ಮತ್ತು ಇನ್ನೊಂದು ಹೇಳ್ತಾರೆ ನಾಸೆ ಅಂತ ಹೇಳ್ತಾರೆ ಆಯುರ್ವೇದನಾಗ, ಅವ್ರು ಮಾಡಿಸ್ತಾರೆ, ನಾನು ಮಾಡೀನಿ. ಇದು ಸೈನಸಸ್ ಅಕ್ಕ ಗೊತ್ತೈತ್ರಿ, ಅಂದ್ರೆ ಇಲ್ಲಿ ಮ್ಯೂಕಸ್ ಬೆಳಿತೈತೆ, ಅಂದರೆ ಮೌಸ್ ಬೆಳಿತೈತೆ. ಅವ್ರು ಏನು ಮಾಡ್ತಾರೆ, ಪ್ರಾಣಾಯಾಮ ಮಾಡಂಗಿಲ್ರಿ, ಅಂದ್ರೆ ಎಲ್ಲಕ್ಕೂ ದೇಹಕ್ಕೆ ಜಡ ಯಾವಾಗ ಆಕೈತೆ ಅಂದ್ರೆ ನೀವು ಮೂಮೆಂಟ್ ಕೊಡಲಿಲ್ಲ ಅಂದ್ರೆ, ಇದಕ್ಕೆ ಮೂಮೆಂಟ್ ಇರಲಿಲ್ಲ ಅಂದ್ರೆ ಪ್ರಾಣಾಯಾಮ ಮಾಡೋದ್ರಿಂದ ಮ್ಯೂಕಸ್ ಹೋಗೋದು ಅಂತ ಪ್ರೊಡ್ಯೂಸು ಆಗೋದಿಲ್ಲ. ಎರಡನೇದು ಅವ್ರು ಏನು ಹೇಳ್ತಾರೆ, ಒಂದು ಬಿಸಿ ನೀರನ್ನ ಒಂದು ಚೂರು ಉಪ್ಪು ಹಾಕ್ಕೊಡ್ತಾರೆ ಅವರು ಆಯುರ್ವೇದಕ್ನಾಗ, ಅದನ್ನು ಹಾಕಿ ಇಲ್ಲಿಂದ ತೊಗೊಂಡು ಇಲ್ಲಿಂದ ಬಿಡ್ರಿ, ಅದು ಸಿಗ್ತೈತ್ರಿ, ಅದನ್ನು ಮಾಡ್ರಿ ಅಂತಾರೆ ಅವ್ರು, ನೀವು ಹೋಗ್ತೈತೆ. ಮತ್ತು ರಾತ್ರಿ ಹೊತ್ತೊಂದಿಟ್ಟು ತುಪ್ಪ ಹಾಕೋರಿ ಅಂತಾರೆ, ಎರಡು ಮೂಗಿ, ಅದ್ರಲ್ಲೇನೂ ನಿಮ್ಮ ಸೈನಸ್ ಏನಾಕೈತ್ರಿ ಕಡಿಮೆ ಆಕೈತೆ ಅಂತ ಹೇಳ್ತಾರೆ. ಸೊ ಇದು ಹಲ್ಲಾತ್ರಿ, ಇದು ಬಾಯಿ ಆತ್ರಿ, ಇನ್ನು ಮತ್ತೇನು ಬಾತ್ರಿ, ಕಂಪಲ್ಸರಿ ನಿಮ್ಮ ದೇಹಕ್ಕೆ ನಾನು ನಿಮಗೆ ಹೇಳೋದೇನಂದ್ರೆ ಕಂಪಲ್ಸರಿ ಹೇಳ್ತೀನಿ ರೀ, ಎಕ್ಸಸೈಸ್ ಮಾಡಿರಿ, ಸೂರ್ಯ ನಮಸ್ಕಾರ ಹಾಕ್ರಿ, ಸೂರ್ಯನ ಮುಂದೆ ಕುತ್ಕೊಂಡು ಸೂರ್ಯ ನಮಸ್ಕಾರ ಹಾಕ್ರಿ. ಸೂರ್ಯ ನಮಸ್ಕಾರ ಭಾಳ ಚಲೋ ರೀ. ಮತ್ತು ಉಳ್ಕಿದ ಎಕ್ಸಸೈಸು ಮಾಡಿರಿ. ನಿಮ್ಮ ಕೆಲಸ ಭಾಳ ಐತ್ರಿ, ಆ ಕೆಲಸ ಇರ್ಬೋದು, ಕಂಪಲ್ಸರಿ ನೀವು ಎಕ್ಸಸೈಸ್ ಮಾಡಲೇಬೇಕು. ನಿಮ್ಮ ದೇಹಕ್ಕೆ ನಾವು ಎಕ್ಸಸೈಸ್ ಕೊಡಲೇಬೇಕು. ಎಕ್ಸಸೈಸ್ ಇಲ್ಲ, ಮೂಮೆಂಟ್ ಇಲ್ಲ, ಜಡ ಆಕೈತಿ. ನಂಗೆ ಎಷ್ಟು ಅನ್ನಿಸ್ತಿರ್ತೈತೆ ರೀ, ಹೋಗಬಾರ್ದು ರಗಡಾಗಿರ್ತೈತೆ ರೀ, ಎಕ್ಸಸೈಸ್ ಬ್ಯಾಡ್ ಅನ್ನಿಸ್ತೈತೆ. ಆದರೂ ಇಡೀ ದಿನದ ಒಂದು 12 ಸಲ ರೀ ಸೂರ್ಯ ನಮಸ್ಕಾರ ನಾ ಕಂಪಲ್ಸರಿ ಹಾಕ್ತೇನೆ, ಹಾಕಬೇಕ್ರಿ. ಸೂರ್ಯ ನಮಸ್ಕಾರ ನಿಮ್ಮ ದೇಹದ ಎಲ್ಲ ಭಾಗವನ್ನು ಮೂವ್ಮೆಂಟ್ ಕೊಡ್ತೈತೆ. ಸೊ ಇದು ನೀವು ಕಂಪಲ್ಸರಿ ಏನು ಮಾಡಿರಿ, ಸೂರ್ಯ ನಮಸ್ಕಾರವನ್ನು ಹಾಕ್ರಿ. ಮತ್ತು ಅವ್ರು ಏನು ಹೇಳ್ತಾರೆ, ನೇಲ್ ಪಾಲಿಶು ಹಚ್ಕೋಬೇಡ್ರಿ ಅಂತಾರೆ. ನೇಲ್ ಪಾಲಿಶ್ ಅದು ಕೆಮಿಕಲ್ ಇರ್ತೈತೆ, ಊಟ ಮಾಡಬೇಕಾದ್ರೆ ಹೋಗ್ತೈತಿ. ಮತ್ತು ಇನ್ನೊಂದು ಏನು ಹೇಳ್ತಾರೆ, ಊಟನ ಕೈಲೇ ಮಾಡಿರಿ ಅಂತಾರೆ.
ನಾವೇನು ಮಾಡ್ತೇವೆ ಸ್ಪೂನ್ಲೇ ಮಾಡ್ತೇವೆ ಅಮೇರಿಕಂದು ಎಲ್ಲ ರೀ. ಈಗ ನಾವು ಎಲ್ಲರೇ ಹೋಗ್ಬೇಕಾದ್ರೆ ರೀ ಎಲ್ಲರೇ ಹೋಗಿದಾಗ ಎಲ್ಲರೇ ಅನ್ನ ಸಾರ ನೋಡತ್ತೀವಿ ಎಲ್ಲರೇ ತಿನ್ನಾಕತ್ತವ್ರು ಹಿಂಗೆ ಮಾಡಿ ನೋಡ್ತಿರ್ತಾರೆ. ಅದನ್ನ ನೋಡಿ ನಮಗೇನು ಅನಿಸ್ತಿರ್ತೈತೆ ರೀ, ಅಸಹ್ಯ ಅನಿಸ್ತೈತೆ. ನಾವೇನು ಮಾಡ್ತೇವೆ, ನಾವೇನು ಕಡಿಮೆ ಇಲ್ಲ ಅಂತೇಳಿ ನಾವೇನು ಮಾಡ್ತೇವೆ ರೀ ಸ್ಪೂನ್ ತೊಗೊತೇವೆ ನಾವು ತಿನ್ನಕ್ಕೆ ಹಿಡಿತೇವೆ. ಕರೆ ಅವ್ರ ಕೈಲೇ ತಿನ್ನಿರಿ, ವೆರಿ ಇಂಪಾರ್ಟೆಂಟ್. ಅವ್ರ ಕಾಲು ಮಡ್ಚ್ಕೊಂಡು ನೆಲ್ದಾಗ ಕೂತು ತಿನ್ನಿರಿ ಅಂತ ಹೇಳ್ತಾರೆ. ನಾ ಎಂದಿಗೂ ನೋಡಿರಿ ಡೈನಿಂಗ್ ಟೇಬಲ್ ಮ್ಯಾಗ ಕುಂಡ್ರಂಗಿಲ್ಲ ರೀ, ನಾಷ್ಟಾ ಊಟಕ್ಕೆ ನಾ ಎಂದೂ ಕುಂಡ್ರಂಗಿಲ್ಲ ರೀ, ತಳಗನ ಕುಂಡಿರ್ತೇನೆ ರೀ ನಾ. ಯಾಕೆ ಪದ್ಧತಿನೇ ಐತ್ರಿ, ಎರಡು ಕಾಲು ಮಡ್ಚ್ಕೊಂಡು ಕೂತು ಭಗವಂತ ನೆನಪು ಮಾಡಿ ಕೈಲೇ ತಿನ್ನೋದು. ಇವೆಲ್ಲ ಏನ್ರಿ ನಮ್ದು ಭಾರತೀಯ ಸಂಸ್ಕೃತಿ ಏನ್ರಿ ನಮ್ಗೆ ಕಳಿಸಿದಾರೆ ಹಿರಿಯರು. ನಾವೆಲ್ಲ ಬಿಡ್ಕೋತ ಎಲ್ಲ ಡೈನಿಂಗ್ ಟೇಬಲನ್ನು ಅದನ್ನ ಮತ್ತು ಹೆಂಗೋ ಅನಿಸ್ತೈತೆ ಅದು ಡೈನಿಂಗ್ ಟೇಬಲ್ ಮ್ಯಾಗ ಕೂತು ನಾವೇನ್ರಿ ಪನ್ಕಾಲ್ದು ಹೇಳ್ತೀರ, ಮತ್ತೇನು ಉಳಿತ್ರಿ ಶರೀರನ್ಯಾಗ? ಹಾಂ ಏನ್ರಿ ಸಂಧಿವಾದ ಅವೆಲ್ಲ ದೊಡ್ಡ ಅದು ರೀ. ಇವು ಆಯುರ್ವೇದ ಏನು ಗೊತ್ತಟ್ರಿ, ಮೊದಲ ಬರಬಾರ್ದತ್ರಿ. ಇವು ಬಂದ ಮೇಲೆ ಏನಿಲ್ರಿ, ಇದು ಬಂದ ಮೇಲೆ ಅಲೋಪತಿನೇ ರೀ, ಇದು ಬರೋಕ್ಕಿಂತ ಮುಂಚೆ ಇದ್ರಿ. ಮತ್ತು ಪ್ರಿಕಾಷನ್ ಆಯುರ್ವೇದವ್ರು ಏನು ಹೇಳ್ತಾರೆ, ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇನ್ನೊಂದು ರೇಣುಕಾ ಅಕ್ಕೋರು ನನಗೊಂದು ಭಾಳ ಹೇಳಿದ್ರಿ, ಏನಂದ್ರೆ ಇದು ಅಸ್ತಮ ಪ್ರಾಬ್ಲಮ್ ಭಾಳ ಐತ್ರಿ. ಅಸ್ತಮ ಪ್ರಾಬ್ಲಮ್ ಇದ್ದವ್ರು ಏನು ಮಾಡ್ಬೇಕಂದ್ರೆ ಕಂಪಲ್ಸರಿ ಅವರು ಹೊಟ್ಟೆಯನ್ನು ಸ್ವಚ್ಛ ಮಾಡ್ಕೋಬೇಕು. ಇದನ್ನು ನಾ ಮಾಡಕತ್ತೀನಿ ರೀ, ನಿಮಗೆ ನಾ ಹೇಳ್ತೀನಿ ರೀ, ಕರೀರಿ ಎನಿಮಾ ಮಾಡ್ಕೋಬೇಕು. ಎನಿಮಾ ಕಂಪಲ್ಸರಿ ಮಾಡ್ಕೋಬೇಕು. ಎನಿಮಾ ಅಂದ್ರೆ ಏನು ಹೇಳ್ರಿ, ಹೊಟ್ಟೆ ತೊಳೆಯೋದಂತಾರೆ ನೋಡ್ರಿ, ಹೊಟ್ಟೆ ತೊಳೆಯೋದಂತಾರಲ್ರಿ, ಗೊತ್ತೈತ್ರಿ? ಅದನ್ನು ನೀವು ಮನ್ಯಾಗೂ ಮಾಡ್ಕೋಬೋದು. ಒಂದು ಈಟ 300 ml ಬಿಸಿನೀರನ್ನು ಬಿಸಿ ಉಗುರು ಉಗುರು ಬಿಸಿ ನೀರು ಇರ್ತೈತಲ್ರಿ, ಅದನ್ನು ಹಾಕಿ ಅದನ್ನಿಟ್ಟು ಅದು ತುದಿ ಮುಂದೆ ಏನು ಮಾಡೋದ್ರಿ, ಒಂದಿಟ್ಟು ಎಣ್ಣೆ ಹಚ್ಚಿ ನಮ್ದು ಬಾತ್ರೂಮ್ ಜಾಗ ಎಲ್ಲಿ ಹೋಗ್ತೇವಲ್ಲ ಅಲ್ಲಿ ಚುಚ್ಕೋದ್ರಿ. ಚುಚ್ಕೊಂಡು ಒಂದಿಟ್ಟು ಹಿಂಗೆ ಮಳ್ಕೋದ್ರಿ. ಅದು ನೀರು ಹೊಳಗೆ ಹೋಗ್ತೈತ್ರಿ. ಆಮೇಲೆ ಅದು ಹೊರಗೆಲ್ಲ ಒಂದು ನಿಮಿಷನಾಗ ಎಲ್ಲಕ್ಕಿಂತ ಹೊಲಸು ತೆಗೆದು ಬರ್ತದೆ. ನಿಮ್ಗೆ ನಾ ಹೇಳ್ತೀನಿ ರೀ, ಖರೆ ನಮ್ದು ಅನುಭವ ರೀ ಇದು. ಮುಂಜಾನೆ ನಾವು ನ್ಯಾಚುರೋಪತಿಗೆ ಹೋಗ್ತಿದ್ವಿ, ಒಂದು 2 ವರ್ಷ ಹಿಂದಿನ ಮಾತು ರೀ ಇದು. ನಾವು ಹೋಗ್ಬೇಕಾದ್ರೆ ನಾವು ಎಕ್ಸಸೈಸ್ಗಂತ ಹೋಗ್ತೀವಿ. ಒಂದು ದಿವಸ ಏನು ಅನ್ನಿಸ್ತು, ಒಂದು ಎನಿಮಾ ಮಾಡ್ಕೊಂಡು ನೋಡೋಣ ಏನಾಕೈತೆ. ಫಸ್ಟ್ ಟೈಮ್ ಎನಿಮಾ ಮಾಡ್ಕೋಬೇಕಂತ ಅನ್ನಿಸ್ರಿ. ಮುಂಜಾನೆ ನಾ 40 ಮಾಡಿ ಹೋಗೇನ್ರಿ. 40 ಅಂದ್ರೆ ಏನ್ರಿ 2 ನಂಬರ್ ಮಾಡಿ ಹೋಗೇನ್ರಿ. ನಾನು ಹೋಗೇನ್ರಿ, ಮುಂಜಾನೆ ಇಟ್ಟು ಮಾಡಿ ಹೋಗಿದ್ದೀರಿ. ನಾ ಹೇಳ್ತೀನಿ ರೀ, ಅನುಭವ ಇದೆ, ಮಾಡಿ ಹೋಗೇನ್ರಿ. ಹೋಗಿ ಏನೋ ಇರ್ತದೆ ನೋಡೋಣ ಏನು ಇರಂಗಿಲ್ಲ ತಿಳ್ಕೊಂಡು ಅಲ್ಲಿ ಅಕ್ಕಾಗಿ ಅಂಟಿ ಏನು ಹೇಳಿದ್ನಿ, ಅಕ್ಕೋರ ಹಾಕ್ರಿ ನೋಡೋಣ ಅಂತ ಹೇಳಿ ಹಾಕಿದ್ವಿ. 5 ನಿಮಿಷನೇ ಮಾತಿಟ್ಟು ಮಾಡಿದ್ದೀರಿ. ಅಂದ್ರೆ ಇಟ್ರ ಮೇಲೆ ತಿಳ್ಕೋರಿ ಎಟ್ಟೈತೆ ಹೊಲಸು ಒಳಗೆ. ಅದ ಹೊಲಸನ್ನ ನಮ್ಮ ಶರೀರಕ್ಕೆ ರೋಗ ತರ್ತೈತ್ರಿ, ಕ್ರಿಮಿಗಳಾಗ್ತಾವ, ಅದ ನಮಗೆಲ್ಲ ರೋಗ ತರ್ತೈತೆ. ಅದಕ್ಕೆ ಎನಿಮಾ ಬೆಸ್ಟ್ ರೀ. ಕರೆ ಇದನ್ನು ಯಾರೂ ನಮಗೆ ಅಲೋಪತಿಯವ್ರು ಹೇಳಂಗಿಲ್ಲ. ಅವ್ರು ಗುಳ್ಗಿ ಕೊಡ್ತಾರೆ, ಮೈ ಹೀಟ್ ಮಾಡ್ತಾರೆ, ಮತ್ತೆ ಒಳಗೆ ಸ್ಟಾಪ್ ಮಾಡ್ತಾರೆ, ಮತ್ತೆ ಬರ್ರಿ ಹತ್ತಾರ ಅವ್ರು. ಇದು ನಮಗೆ ಯಾರೂ ಹೇಳ್ಕೊಡಂಗಿಲ್ಲ ರೀ. ಅದಕ್ಕೆ ರೀ ಎನಿಮಾ 21 ಮಾಡ್ಕೋರಿ, ಏನೂ ಆಗೋದಿಲ್ಲ. ಅದು ಮತ್ತು ಒಬ್ಬೊಬ್ರು ಏನು ಹೇಳ್ತಾರೆ, ಅದು ಯೂಸ್ ಆತಂದ್ರೆ ಅದ್ರ ಮೇಲೆ ಡಿಪೆಂಡೆಂಟ್ ಆತಂದ್ರೆ ಬಿಟ್ಬಿಡ್ರಿ. 21 ದಿವಸ ಆದ್ಮೇಲೆ ಬಿಟ್ಬಿಟ್ರಿ. ಮತ್ತು ಯಾವತ್ತು ಹೊಟ್ಟೆ ಗಟ್ಟಿ ಅನ್ನಿಸ್ತೈತಲ್ಲ ಅವತ್ತು ಮತ್ತೆ ಮಾಡ್ಕೋರಿ. ಎನಿಮಾ ಬೆಸ್ಟ್ ರೀ. ಲಕ್ಷ ಕೊಟ್ಟು ಕೇಳ್ರಿ. ಅಸ್ತಮ ಅಂದ್ರೆ ಅವ್ರ ಸಂಬಂಧ ಹೇಳತ್ತೇನೆ ರೀ, ಅಸ್ತಮಾದವರಿಗೆ ಕಂಪಲ್ಸರಿ ಸನ್ ಬೇದಿ ಅರ್ಧ ತಾಸು ತೊಗೋಬೇಕ್ರಿ. 2ನೇದು ಕಂಪಲ್ಸರಿ ಎಕ್ಸರ್ಸೈಸ್ ಮಾಡ್ಬೇಕು. ಕಂಪಲ್ಸರಿ ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿಬೇಕು ಅವ್ರು. 4ನೇದು ಕಂಪಲ್ಸರಿ ಏನ್ರಿ, ಅವ್ರ ಚಪಾತಿ ತಿನ್ನಬಾರ್ದು ರೀ, ರೊಟ್ಟಿ ತಿನ್ನಬೇಕು, ಎಣ್ಣೆ ಇಂಥದ್ದೆಲ್ಲ ತಿನ್ನಬಾರ್ದು. 5 ಒಳಗೆ ರಾತ್ರಿ ಊಟ ಆಗಬೇಕು. ಮತ್ತು ಕಂಪಲ್ಸರಿ ಎನಿಮಾ ಮಾಡಬೇಕು. 6ನೇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೀ. ಇದನ್ನು ನ್ಯಾಚುರೋಪತಿಯನ್ನಾಗ ಮಾಡ್ತಿದ್ದಕ್ಕೆ ಇಷ್ಟು ಬೆನಿಫಿಟ್ ಐತಂತ ಗೊತ್ತಿರಲಿಲ್ಲ. ಏನಂದ್ರೆ ಇದಕ್ಕೆ ಹೇಳ್ತಾರೆ ವೆಟ್ ಪ್ಯಾಕ್ ಅಂತ ಹೇಳ್ತಾರೆ. ವೆಟ್ ಪ್ಯಾಕ್ ಅಂದ್ರೆ ಅರ್ಥ ಏನ್ರಿ, ಇಲ್ಲಿ ಹೊಟ್ಟೆ ಜಾಗನ್ಯಾಗ ಕಾಟನ್ ಬಟ್ಟೆನ ಹಾಕೋದ್ರಿ, ಇಲ್ಲಿ ಹಾಕೋದು ಅದ ಕಾಟನ್ ಬಟ್ಟೆ, ಮತ್ತು ಇಲ್ಲಿ ಸುತ್ಕೋದು, ಇಲ್ಲಿ ಇದು ಮಾಡೋದ್ರಿಂದ ನಮ್ಮಲ್ಲಿ ಮೈಯಾಗಿಂದಿರೋ ಹೀಟನ್ನು ಬ್ಯಾಲೆನ್ಸ್ ಮಾಡ್ತೈತ್ರಿ. ಇದನ್ನು ಮಾಡ್ರಿ. ನೀವು ಹಸಿದ್ರಿ ಹಾಕ್ಕೊಂಡ ಕೆಲಸ ಮಾಡೋದ್ರಿ. ಮೈ ಮೇಲೆ ಅರ್ವಿ ಹಾಕ್ಕೊಂಡ್ರೆ ನೀವು ಏನು ಬೇಕಾದೈತಲ್ಲ ಕೆಲಸ ಮಾಡೋದು. ಇಲ್ಲಿ ಕಾಟನ್ ಬಟ್ಟೆ ಹೊಟ್ಟೆ ಏನಿರ್ಬೇಕ್ರಿ, ಖಾಲಿ ಇರ್ಬೇಕ್ರಿ. ಮತ್ತು ಆ ಟೈಮ್ನಾಗ ಏನೂ ನಾಷ್ಟ ಮಾಡ್ಬೋದು, ಕೆಲಸ ಮಾಡ್ಬೋದು. ಇಷ್ಟು ಮಾಡಿರಿ. ಅರ್ಧ ತಾಸು ಆದ್ಮೇಲೆ ತೆಗೀರಿ. ಎಲ್ಲಾಗಿನ ಮೈಯಾಗಿನ ಹೀಟ್ ತೊಗೊಂಡು ಬರ್ತೈತ್ರಿ. ತಂಪ ಮತ್ತು ಎಂಥದ್ದು ನೀರು ಅಂದ್ರೆ ತಂಪು ನೀರು ಹಾಕೋರ. ಇದನ್ನು ನ್ಯಾಚುರೋಪತಿಯಾಗೂ ಮಾಡಿಸ್ತಿದ್ರು. ನಾವು 8 ದಿವಸ ಟ್ರೀಟ್ಮೆಂಟ್ ತೊಗೊಂಡೇವ್ರಿ. ಅದಕ್ಕೆ ಹೇಳ್ತೀರಿ ಭಾಳ ಚಲೋ ರೀ. ಏನು ಮಾಡೋದಂದ್ರೆ ಕಾಟನ್ ಬಟ್ಟೆ ತೊಗೋದ್ರಿ, ತಂಪು ನೀರು, ಫ್ರಿಜ್ನಾಗಿನ ನೀರು ಅದ್ರೊಳಗೆ ಎದ್ದುದ್ರಿ, ಸ್ವಲ್ಪ ನೂರಿ ಹಂಗೆ ಹಿಂಡುದ್ರಿ. ಆಮೇಲೆ ಗಚ್ಚಂಗೆ ಹಿಂಗೆ ಹಾಕ್ಕೊಂಡು
ಈಗ ಸಾಡಿ ಗಿಡಿ ಇಟ್ಕೋತೀರಿ ಉಟ್ಕೋರಿ, ಇಲ್ಲೂ ಹಾಕೋದು ಇಲ್ಲೂ ಹಾಕೋದು. ಮಂದಲ್ಲಿ ಅನ್ನಿಸ್ತೈತೆ ನಮಗಂತೂ ಅಸ್ತಂಭ ಮೊದಲು ತಪ್ಪೈತ್ರಿ, ಮಾತಾಡಿ ತಪ್ಪಾಕೈತದೆ. ಇದು ಕರೆ ಭಾಳ ಚಲೋ ರೀ, ನಮ್ಮ ಬಾಡಿ ಹೋಗಿ ಮೈಯಾಗಿಂದ ಬ್ಯಾಲೆನ್ಸ್ ಮಾಡ್ತೈತೆ. ಇಷ್ಟು ಮಾಡಿರಿ. ಮತ್ತು ನನಗೆ ಮತ್ತೇನು ತಿಳಿತೈತೆ ಅಷ್ಟೇ ನೋಡೋಣ್ರಿ. ಓಂ ಶಾಂತಿ ರೀ. ಇನ್ನೊಂದ್ರಿ ಇವತ್ತು ಎಲ್ಲರೂ ನಾವು ಸೇರಿದ್ದೀವಿ, ಎಲ್ಲರಿಗೂ ಸೊ ಇವತ್ತು ದೀಪಾವಳಿ ಐತ್ರಿ. ನಾವು ದೀಪಾವಳಿ ದಿನ ಏನು ಮಾಡ್ತೀವಿ ಹೇಳ್ರಿ, ದೀಪವನ್ನು ಹಚ್ತೇವೆ ರೀ, ಬತ್ತಿ ಹಾಕ್ತಾರೆ. ಮತ್ತು ಆ ದೀಪವನ್ನು ಮತ್ತೇನು ಮಾಡ್ತೀವಿ ರೀ ನಾವು, ಆ ದೀಪವನ್ನು ಹೋಗಿ ಮತ್ತು ಇನ್ನೊಂದು ದೀಪ ಹಚ್ಚಿ ಏನು ಮಾಡ್ತೀವಿ ರೀ, ದೀಪ ಮಾಲೆಯನ್ನು ರೆಡಿ ಮಾಡ್ತೀವಿ. ಸೊ ದೀಪಾವಳಿ ದಿನ ಫಸ್ಟ್ ಲಕ್ಷ್ಮಿನ ಆಹ್ವಾನ ಮಾಡೋಕ್ಕಿಂತ ಮುಂಚೆ ಮೊದಲು ಮನೆ ಕೋಣನೂ ಸ್ವಚ್ಛ ಮಾಡ್ತೀವಿ. ಆವಾಗ ಲಕ್ಷ್ಮಿ ಬರ್ತಾಳೆ ರೀ. ಹೌದು, ಅದಕ್ಕೆ ಬಾಬಾನು ನಮಗೇನು ಹೇಳ್ತಾರೆ, ಮನಸ್ಸಿನಾಗ ಕೋಣನೂ ಏನು ಮಾಡ್ರಿ ಅಂತನ್ರಿ ಬಾಬಾ, ಸ್ವಚ್ಛ ಮಾಡ್ಕೋರಿ. ಎಲ್ಲಿವರೆಗೂ ಮನಸ್ಸಿನಾಗ ಕೋಣ ಸ್ವಚ್ಛ ಆಗಂಗಿಲ್ಲ, ಲಕ್ಷ್ಮಿ ಬರಂಗಿಲ್ಲ. ಲಕ್ಷ್ಮಿ ಅಂದ್ರೆ ಅರ್ಥ ಏನ್ರಿ, ಲಕ್ಷ್ಯ ನಂದಲ್ಲಿ ಇರಬೇಕು. ಏನು ಲಕ್ಷ್ಯ ರೀ ಹೇಳ್ತಾರೆ, ಹಿಂದಿ ಒಳಗೆ ಹೇಳ್ತಾರೆ ದಿಯಾ ಅಂತ ಹೇಳ್ತಾರೆ. ದೀಪಕ್ಕೆ ಏನಂತ ಹೇಳ್ತಾರೆ, ದಿಯಾ ಅಂತ ಹೇಳ್ತಾರೆ. ದಿಯಾ ಅಂದ್ರೆ ಕೊಟ್ಟೇನು ಕೊಡುವುದು. ಸೊ ದೀಪಾವಳಿ ಹೇಳ್ತಾರೆ, ಆ ದೀಪ ಆರಬಾರ್ದು ಅಂತ ಹೇಳ್ತಾರೆ. ದೀಪ ಆರ್ತಂದ್ರೆ ಅಶುಭ ಅಂತ ಹೇಳ್ತಾರೆ. ಈಗ ಎಲ್ಲರದು ದಸರಾ ಮಾಡಿದ್ರಿ, ನವರಾತ್ರಿ ಮಾಡಿದ್ರಿ, ದೀಪ ಹಚ್ಚಿದ್ರಿ, ಹಂಗೆ ನಾವು ಏನಾಗಬೇಕ್ರಿ, ಆ ದೀಪ ಆರಬಾರ್ದು. ಇದು ಪಣತಿರಿ, ಈ ದೇಹ ಎಂಬ ಪಣತಿಯೊಳಗೆ ನಾ ಆತ್ಮ ಜ್ಯೋತಿ ಸದಾ ಬೆಳಗ್ತಾ ಇರ್ಬೇಕಂದ್ರೆ ನನ್ನ ಕೈ ಹೆಂಗಿರ್ಬೇಕ್ರಿ, ಕೊಡುವಂಥದ್ದಿರ್ಬೇಕು. ಕರೆ ಒಂಚೂರು ನನ್ನ ಕೈ ಹಿಂಗಾತಂದ್ರೆ ನನಗದು ಬೇಕು, ನನಗಿದು ಬೇಕು ಒಂಚೂರು ನಂದು ಹಿಂಗಾತಂದ್ರೆ ಅದ ಕ್ಷಣ ನನ್ನ ದೀಪ ಏನಾಕೈತ್ರಿ, ಆರಿಬಿಡ್ತೈತಿ. ಕರೆ ಇವತ್ತು ನೋಡ್ರಿ, ನಮಗೆ ಎಷ್ಟು ಬೇಕಂತ ಹೇಳ್ತೀವಿ. ಒಂದು ವಸ್ತುನೂ ಬೇಕತ್ತೇವ್ರಿ, ಒಂದು ತಿನ್ನೋದು ಬೇಕತ್ತೇವ್ರಿ, ಒಂದು ಅದನ್ನೂ ಬೇಕತ್ತೇವ್ರಿ. ಮತ್ತು ಇದು ಎಲ್ಲಕ್ಕಿಂತ ಮಾನಸಿಕ ಏನ್ರಿ, ನನಗೆ ಪ್ರೀತಿ ಬೇಕತ್ತೇವ್ರಿ, ನನಗೆ ಗೌರವ ಬೇಕತ್ತೇವ್ರಿ, ನಮ್ಗೆ ಸ್ನೇಹ ಬೇಕತ್ತೇವ್ರಿ, ನನ್ನ ಮಾತಾಡ್ಸಲಿ ಅನ್ನೋದು ಬೇಕಾಗಿರ್ತೈತ್ರಿ. ಇವೆಲ್ಲ ಬೇಕು. ಇವು ಎಲ್ಲಿವರೆಗೂ ಬೇಕು ಹೋಗಿ ನಾ ಕೊಡ್ಬೇಕು ಅನ್ನೋದು ಬರ್ತೈತಲ್ರಿ. ಆವಾಗ ಏನಾಕೈತ್ರಿ, ಈ ದಿಯಾ ಉರಿತಾ ಇರ್ತೈತಿ. ಇದಕ್ಕೆ ದೀಪಕ್ಕೆ ನಾವು ಮತ್ತೇನು ಹಾಕ್ತೇವ್ರಿ, ಎಣ್ಣೆಯನ್ನು ಹಾಕ್ತೇವ್ರಿ, ಎಣ್ಣೆ ಅಥವಾ ತುಪ್ಪ ಹಾಕ್ತೇವೆ. ಆ ಎಣ್ಣೆ ತುಪ್ಪ ಯಾವುದ್ರಿ, ಜ್ಞಾನ ಯೋಗ. ನಾವು ಎಷ್ಟು ಅದನ್ನು ದೀಪ ಆರ್ದಂಗೆ ನೋಡ್ಕೋತಾರೆ, ಹೌದಲ್ಲ, ಕಾಪಾಡ್ಕೋತಾರೆ. ಯಾಕ್ರಿ ಆ ದೀಪವನ್ನು ಯಾಕೆ ಕಾಪಾಡಿಸ್ಕೋತಾರೆ ಹೇಳ್ರಿ, ಯಾಕಂದ್ರೆ ಆರ್ತಂದ್ರೆ ಏನ್ರಿ ಅಪಶುಭಾಕೈತೆ. ಅದಕ್ಕೆ ಇದು ಆರ್ತಿರ್ತೈತೆ ರೀ. ಯಾಕಂದ್ರೆ ಬಿರುಗಾಳಿ ಬರ್ತಿರ್ತೈತ್ರಿ, ಏನರ ನಮ್ಮ ಜೀವನ ಪರಿಸ್ಥಿತಿಗಳು ಬರ್ತಿರ್ತಾವೆ, ಏನರ ಆಗ್ತಿರ್ತೈತ್ರಿ. ಅದಕ್ಕೆ ನಾವು ಯಾವ ದೀಪ ಹಾಕೋತಿರ್ಬೇಕ್ರಿ, ಪ್ರತಿದಿನ ಮುರಳಿ, ಪ್ರತಿದಿನ ಯೋಗ. ಇವೆರಡೂ ಏನ್ರಿ ಎಣ್ಣೆ ಇದಕ್ಕೆ ಬೀಳಲಿಲ್ಲ ಅಂದ್ರೆ ಈ ದೀಪ ಏನಾಕೈತ್ರಿ, ಅಚಾಂತ್ರಿ ಹೋಗೇ ಬಿಡ್ತೈತ್ರಿ. ಇದು ಆಗೋದ್ಕ ಶಾಂತತ ಸೊ ಹೋಗಿಬಿಡ್ತೈತ್ರಿ. ರಾಯಲ್ ಭಾಷನ್. ಮತ್ತು ಒಂದು ದೀಪ ಇನ್ನೊಂದು ಎಲ್ಲ ದೀಪಕ್ಕೆ ಹಚ್ತಾರೆ. ಅರ್ಥ ಏನ್ರಿ, ಒಂದು ದೀಪ ಇನ್ನೊಂದು ದೀಪಕ್ಕೆ ಹಚ್ಚೋದಂದ್ರೆ ಅರ್ಥ ಏನ್ರಿ, ಒಂದು ದೀಪ ಇನ್ನೊಬ್ರಿಗೆ ಹಚ್ಚೋದ್ರಿಂದ ನಾವು ಒಂದು ಕೊಡುವಂಥ ಗುಣ ನಾ ಕಲ್ತೀನಿ ಅಂದ್ರೆ ಅವ್ರು ಇನ್ನೊಬ್ರಿಗೆ ಕೊಡ್ಬೇಕಂತ ಅವ್ರಿಗೂ ಭಾವನೆ ಬರ್ತೈತೆ. ಈಗ ಏನಾಗಿ ದೀಪಮಾಲ ರೆಡಿ ಆಕೆ. ಸೊ ಆ ದಿನ ಸ್ವಸ್ತಿಕ್ ಹಾಕ್ತಾರೆ. ಸ್ವಸ್ಥಿತಿಯ ಅಸ್ತಿಕ ಅಂದರೆ ಸ್ವಯಂದ ಸ್ಥಿತಿ ಹೆಂಗಾಯಿತು, ಸತ್ಯವನಾಗ ಹೆಂಗಿದ್ದೆ ಹಿಂಗಿದ್ದೆ. ಕೈ ಹೆಂಗೈತೆ ನೋಡ್ರಿ, ಸ್ವಸ್ತಿಕದ ಕೈ ಹೆಂಗೈತ್ರಿ, ಹಿಂಗಿದ್ದೆ ನಾನು ಕೊಡುವಂಥದ್ದು ಗುಣ ಐತೆ. ತ್ರೇತಾನ್ಯಾಗ ಒಂಚೂರು ಕಡಿಮೆ ಆದ್ನಿ, ದ್ವಾಪರ ಇವನ್ಯಾಗ ಬೇಡಾಕತ್ನಿ, ಕಲಿಯುವ್ನಾಗ ಸ್ವಸ್ತಿಕ್ ಕೈ ಹೆಂಗೈತಿ, ಕೊಡಲಿಲ್ಲ ಅಂದ್ರೆ ನೋಡಿ ಮತ್ತೆ ಏನ್ರಿ, ಕಲಿಯುಗ್ನಾಗ ಏನು ಅಂದಿರಿ, ಕೊಡಲಿಲ್ಲ ಅಂದ್ರೆ ಕಸ್ಗೋದು, ಕಡಲಿ ಬಡಿಲಿ ಶಾಪ ಏನ್ರಿ, ಬದ್ದುವ ಕೊಡೋದು ಏನ್ರಿ, ಅವ್ರ ಮೇಲೆ ಇರ್ಷಾ ಪಡೋದು, ಹೊಟ್ಟೆ ಕಿಚ್ಚು ಪಡೋದು ಏನ್ರಿ, ಜಗಳಾಡೋದು, ಮಾತು ಬಿಡೋದು ಏನ್ರಿ, ಇವೆಲ್ಲ ಏನದು ರೀ, ಇವು ಕಲಿಯುವು ನೋಡ್ರಿ. ನಾವು ಇನ್ನು ವೆರಿ ಇಂಪಾರ್ಟೆಂಟ್. ಮತ್ತು ಇದು ಕಲಿಯುವು ಹಿಂಗೆ ಹೋಗಿ ನಾವು ಕೈಯೋಗ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಆಗ್ಬಿಡ್ತಂದ್ರೆ ಏನು ಬಂದುಬಿಡ್ತೈತ್ರಿ, ಸತ್ತಿಗೆ ಬರ್ತೈತ್ರಿ. ಸೊ ಅದನ್ನ ನಾವು ಮತ್ತೇನು ತಿಂತೀವ್ರಿ, ಸ್ವೀಟ್ ತಿಂತೀವ್ರಿ. ಸ್ವೀಟ್ ಮೀಠಾ ಆಗುಣ್ರಿ. ಬಾಬಾ ನಮಗೂ ಏನನ್ನತ್ತನ್ರಿ, ಮೀಠಾ ಆಗ್ರಿ, ಮೀಠಾ ಬಚ್ಚೆ ಆಗ್ರಿ. ನಿಮಗೆ ಯಾರು ತ್ರಾಸ ಕೊಟ್ಟ, ನಿಮಗೆ ಯಾರು ನೋವು ಮಾಡ್ಯಾರ, ನಿಮಗೇನು ಮಾಡ್ಯಾರ, ಅವ್ರು ನಿಮ್ಗೆ ಯಾರು ಕೆಟ್ಟ ಮಾತಾಡ್ತಾರೆ ಅವ್ರ ಬಗ್ಗೆನೂ ಏನು ಮಾಡಿರಿ, ಸಿಹಿ ಆಗ್ರಿ. ನಿಮ್ಮ ಬಾಯಿಂದ ಯಾವಾಗಲೂ ಸಿಹಿ ಮಾತಾ ಬರಲಿ.
ಮತ್ತು ಆ ದಿನ ಮತ್ತೇನು ಮಾಡ್ತೇವೆ ರೀ, ಗಿಫ್ಟ್ ಕೊಡ್ತೇವೆ ರೀ ದೀಪಾವಳಿ ದಿನ. ಸೊ ಏನು ಕೊಡ್ಬೇಕು ಎಲ್ಲರೂ ಹೊಸ್ದಾಗಿ ಮತ್ತು ಟಿವ್ಯಾಗ ಅಷ್ಟೇ ಚಾಕ್ಲೇಟ್ಸ್ ಎಲ್ಲ ತೋರಿಸ್ತಾರೆ, ಅದನ್ನು ಗಿಫ್ಟ್ ಕೊಡೋರು ಇದನ್ನು ಗಿಫ್ಟ್ ಕೊಡೋರು ಅಂತ ಹೇಳಿ. ನೀವೇನು ಗಿಫ್ಟ್ ಕೊಡೋರು? ಎಲ್ಲಕ್ಕಿಂತ ದೊಡ್ಡ ಗಿಫ್ಟ್ ಏನು ರೀ, ಬಾಬಂದಂತೂ ಮಹಾವಾಕ್ಯದ ಪ್ರಕಾರ ಅಂತ ಅವ್ಯಕ್ತ ಇಚ್ಛಾರು ಹೇಳೋ ಪ್ರಕಾರ ಅದು ಒಂದರಿ ಗಿಫ್ಟ, ಶುಭ ಭಾವನೆ ಶುಭ ಕಾಮನೆ. ಯಾರೇ ಎದುರುಗಡೆ ಬರಲಿ, ಎಂಥವರೇ ಬರಲಿ, ಅವ್ರ ಪ್ರತಿ ಒಂದೇ ಭಾವನೆ ಬರಬೇಕು, ನಿಮ್ಗೆ ಚಲೋ ಆಗಲಿ. ಇದು ಬಿಟ್ಟು ಬೇರೆದು ಬಂತು ಅವ್ರದ್ದೇಟು ಅಶುಭ ಆಕೈತೋ ಗೊತ್ತಿಲ್ಲ, ನನ್ನ ಮಾತ್ರ ಅಶುಭ ಆಗತ್ತೈತೆ ರೀ. ಅದಕ್ಕೆ ರೀ ಏನು ರೀ ಗಿಫ್ಟ್ ದೊಡ್ಡ ಬ್ಲೆಸ್ಸಿಂಗ್ ಯಾವ್ದು ರೀ, ಶುಭ ಭಾವನೆ ಶುಭ ಕಾಮನೆ. ಸೊ ಈ ಸಲ ದೀಪಾವಳಿಗೆ ನವೀನತೆ, ಹೊಸ ಡ್ರೆಸ್ ತೊಗೋತಾರೆ, ಒಟ್ಟು ಹೊಸದ್ರಿ ಒಟ್ಟು ಏನರ ಹೊಸದು ಮಾಡ್ಬೇಕು. ಹೊಸದು ದೀಪಾವಳಿ ಇವತ್ತು ರೀ, ದೀಪಾವಳಿ ನಮ್ಮದು ಬಾಬಾ ಇವತ್ತು ಎಲ್ಲರೂ ಪುರುಷಾರ್ಥಗೋಸ್ಕರ ಹೊಸ ಸಂಕಲ್ಪ ಏನಾದರೂ ಪ್ರತಿಜ್ಞೆನ ತಗೋರಿ, ಏನರ ದೃಢತಾ ತಗೋರಿ. ಇಂಥ ನನ್ನ ಸ್ವಭಾವ ಐತಿ, ನಾ ಚೇಂಜ್ ಮಾಡ್ಕೋಬೇಕು ಈ ದೀಪಾವಳಿಗೆ ಅಂಥೇಳಿ ದೃಢ ಸಂಕಲ್ಪ ಮಾಡ್ಕೊಂಡು ಎಲ್ಲರೂ ಈ ದೀಪಾವಳಿಯನ್ನು ಆಚರಣೆ ಮಾಡೋಣ್ರಿ. ಓಂ ಶಾಂತಿ ರೀ. प्रेम संयोग के फूल खिलाए, सच्ची दिवाली मनाकर नवयुग की तरफ कदम बढ़ाए. नई पटाखों का कोलाहल, नहीं बाहरी शुभ मचाओ, मन मंदिर में दीप जलाकर परमात्मा संग में मनाओ. ज्ञान की बाती में अब प्रभु याद का तेल चढ़ाओ. सच्ची दिवाली मनाकर नवयुग की तरफ कदम बढ़ाओ. नहीं चाहिए बाहरी दिखावा, नहीं चाहिए कोई बनावट, आत्मा का श्रृंगार ही प्यारा, यही सच्ची है सजावट. दिल में शांति का दीप जलाकर जीवन में मधुरता लाओ. सच्ची दिवाली मनाकर नवयुग की तरफ कदम बढ़ाओ. प्रेम संयोग की हो बरसात, मधुर वचन की हो सौगात. एकता और भाईचार से मिलकर रहेंगे हम एक साथ. दिव्य गुणों का श्रृंगार करके अब हर घर स्वर्ग बनाओ. सच्ची दिवाली मनाकर नवयुग की तरफ कदम बढ़ाओ. ओम शांति. थैंक यू.